ಸರ್ಕಲ್ ಕ್ರಿಯೇಟ್ ಮಾಡಿ ಇಷ್ಟೇ ಕೃಷ್ಣ ಅಂತ. ನಿಂತಿರುವಂಥ ಎಲ್ಲ ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮದವರಾಗಲಿ, ಪತ್ರಿಕಾ ಮಾಧ್ಯಮದವರಾಗಲಿ, ಡಿಜಿಟಲ್ ಮಾಧ್ಯಮದವರು ಯಾರೇ ಇದ್ದರು ಅವ್ರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರ. ಇವತ್ತು ಒಂದು ರೀತಿಯಿಂದ ಖುಷಿ ಇದೆ, ಒಂದು ರೀತಿಯಿಂದ ಬೇಜಾರಿದೆ. ನಿಮ್ಮೆಲ್ಲರೂ ಇಷ್ಟು ದಿವಸದಿಂದ ಎಷ್ಟೋ ದಿನಗಳ ನಂತರ, ಎಷ್ಟೋ ವರ್ಷಗಳ ನಂತರ ನೋಡ್ತಾ ಇದ್ದೀನಿ ಅಂತ. ಬೇಜಾರು ಯಾಕಂದರೆ ಎಷ್ಟೋ ವರ್ಷ ನಿಮ್ಗೆ ಮಿಸ್ ಮಾಡ್ತಿದೆ ಅಂತ. ಎನಿವೆ, ಸಾರಿ ಫಾರ್ ದ್ಯಾಟ್ ಸರ್. ಮೊದಲಿಗಾಗಿ ನಾನು ಈ ಪ್ರೆಸ್ ಮೀಟ್ ಅರೇಂಜ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ವಿಷಯ ಹೇಳಬೇಕಂತ ಮಾಡಿದೆ. ನಾನು ಪ್ರೆಸ್ ಮೀಟ್ ಮಾಡೋಕ್ಕೂ ನನ್ನ ಹತ್ರ ದುಡ್ಡಿರಲಿಲ್ಲ. ನಾನು ಸೋತಿರೋ ವ್ಯಕ್ತಿ, ಬಟ್ ಸತ್ತಿಲ್ಲ ಅಷ್ಟೇ. ಆ ಟೈಮಲ್ಲಿ ನನಗೆ ಏನು ಮಾಡೋಕ್ಕಂತ ಗೊತ್ತಿಲ್ಲ. ನನ್ನ PR ವೆಂಕಟೇಶ್ವರ ಹತ್ರ ಹೋದೆ. ಸರ್, ನಾನು ಪ್ರೆಸ್ ಮೀಟ್ ಮಾಡೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಸರ್, ನಾನು ಪ್ರೆಸ್ ಮೀಟ್ ಮಾಡಬೇಕು ಸರ್ ಅಂತ. ಅವರು ನಾನಿದ್ದೀನಿ ಮಲ್ಲ, ನೀ ಯಾಕೆ ಟೆನ್ಷನ್ ಅವರೆಲ್ಲ ಹೇಳಿದೆ. ನನ್ನ ಪರಿಸ್ಥಿತಿನೆಲ್ಲ ಲೋಕಶವಾಗಿ ಅವ್ರಿಗೆ ನಿನ್ನೆ ಹೇಳಿದ್ರು. ನಾನಿದ್ದೀನಿ ಮಲ್ಲ, ನೀ ಯಾಕೆ ಟೆನ್ಷನ್ ತೊಗೊತೀರ, ನಾನು ಮಾಡ್ತೀನಿ. ನೀವು ಒಳ್ಳೆಯ ವಿಷಯ, ಒಳ್ಳೆಯ ಒಂದು ಉದ್ದೇಶದಿಂದ ಬಂದಿದೆಯಾ, ವಾಪಸ್ ಬಂದಿದೆಯಾ, ಹೊಸ ಪದ ಕಟ್ಟೋಬೇಕಂತ ಬಂದಿದೆಯಾ, ನಾನು ನಿನ್ನ ಜೊತೆಗಿದ್ದೀನಿ ಅಂತ ಅವ್ರನ್ನ ಬೇರೆ ಕೊಟ್ಟರು. ಅದರದ್ದೇನೂ ನೀವು ಖರ್ಚು ಕೊಡಬೇಡ, ನಾನು ಏನೇ ಇರ್ತದಲ್ಲ ಐ ವಿಲ್ ಮ್ಯಾನೇಜ್ ಇಟ್ ಅಂತಂದು ಅವ್ರು ಹೇಳಿದರು. ಅವರು ಹೇಳಿದ ಧೈರ್ಯ ನನಗೆ ಇವತ್ತು ಅದು ಅವ್ರಿಗೆ ಚಿರುಣಿ. ನಾನು ಅದಾದಮೇಲೆ ಪ್ಲೇಸ್ ವಿಷಯ ಬಂದಾಗ ನವರಸನ್ ನನ್ನ ಫ್ರೆಂಡ್, ಅವರಿಗೆ ನವರಸನ್ ನಂಬರ್ ಕೊಟ್ಟರು. ನವರಸನ್ ಹತ್ರ ಬಂದ ನಿಮ್ಗೆ ಬೇಕಾದೆ ನಾನು. ನವರಸನು ಇಲ್ಲ ಅಣ್ಣ, ನಿಮ್ಮ ಜೊತೆ ನಾನೆಲ್ಲ ಬೆಳೆದವ್ರು ನಾವು, ನಮಗೂ ಎಲ್ಲ ಗೊತ್ತಿದೆ ನಿಮಗೆ ಏನೇ ಅಂತ. ಒಂದು ಟೈಮ್ ಬ್ಯಾಡ್ ಫೇಸ್, ನನ್ನ ಕೈಲಿ ಆಗೋದು ಇಷ್ಟಿದೆ, ನಾನು ಮಾಡ್ತೀನಿ, ನೀವು ಹಾಲ್ ಫ್ರೀ ತೊಗೊಳ್ಳಿ, ಏನಿಲ್ಲ ನಾನು ವೆಂಕಟೇಶ್ವರ ಜೊತೆ ಮಾತಾಡ್ತೀನಿ ಅಂತ ಅವ್ರಿಗೆ ಕೋಆರ್ಡಿನೇಟ್ ಮಾಡ್ಕೊಂಡ್ಬಿಟ್ಟು ಈ ಪ್ರೆಸ್ ಮೀಟ್ ಮಿಸ್ ಮಾಡಿದ್ರು ಸರ್. ಇದು ನಾನು ಇದನ್ನು ಹೇಳಬೇಕು. ಈ ವಿಷಯವಾಗಿ ನನ್ನ ಸುಧೀಂದ್ರ ವೆಂಕಟೇಶ್ವರಿಗೆ ಮತ್ತು ನವರಸನ್ಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನಿಂದ ಎಷ್ಟೋ ಜನಕ್ಕೆ ತೊಂದರೆ ಆಗಿರ್ಬೋದು, ಎಷ್ಟೋ ಜನಕ್ಕೆ ನೋವಾಗಿದೆ. ಬಟ್ ಅವ್ರಿಗೆಲ್ಲರಿಗೂ ಮೊದಲನೇದಾಗಿ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ಶಿಕ್ಷಣ ವಹಿಸಿ ಮಾಧ್ಯಮದ ಮೂಲಕ ಅವರಿಗೆ ಕ್ಷಮೆ ಕೇಳ್ತೀನಿ. ಯಾವುದೋ ಉದ್ದೇಶಪೂರ್ವಕವಾಗಿ ಮಾಡಿರಲಿಲ್ಲ ಸರ್. ಪರಿಸ್ಥಿತಿ ನನ್ನನ್ನು ಆ ರೇಂಜಿಗೆ ಮಾಡಿಬಿಟ್ಟಿತ್ತು, ದೂಕಿಬಿಟ್ಟಿತ್ತು. ನಾನು ಏನೋ ದೊಡ್ಡದಾಗಿ ಬೆಳಿಬೇಕು, ಏನೋ ಮಾಡಬೇಕು, ಮುಂದೆ ಏನಾದರೂ ಸಾಧಿಸಬೇಕು, ಹೆಸರು ಮಾಡಬೇಕು, ಆ ಜನಕ್ಕೆ ನನ್ನ ಕೈಲಿ ಅದಷ್ಟು ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಬರದಲ್ಲಿ, ಆ ಒಂದು ವೇಗದಲ್ಲಿ ನಾನು ಎಲ್ಲಿ ಹಿಡಿದೆ ಅಂತ ನನಗೆ ಗೊತ್ತಾಗಲ್ಲ. ನಾನು ಹಿಡಿಬಿಟ್ಟಿದ್ದೆ ಸರ್. ನೋಡಿದ್ರೆ ನಾನು ಪಾದಕ್ಕೆ ಬಿದ್ದುಬಿಟ್ಟಿದೆ. ಗೊತ್ತಿಲ್ಲ, ವಿಪರ್ಯಾಸ ವಿಧಿ ನನ್ನ ಜೊತೆ ಬೇರೆ ಏನೇನೋ ಆಟ ಆಡಿಬಿಟ್ಟಿತ್ತು. ಕೆಲವರಿಗೆ ನಾನು ಪರಿಚಯ ಇದ್ದೀನಿ, ಕೆಲವರಿಗೆ ನಾನು ಪರಿಚಯ ಇಲ್ಲ. ಅದಕ್ಕೋಸ್ಕರ ನಾನು ಪರ್ಸನಲಿ ಫಸ್ಟ್ ನಾನು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಕೊಂಡು ಮುಂದುವರಿಸ್ತೀನಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಬಿ ಸಂಕನಗೌಡ್ರು ಅಂತ. ನಾನು ಮೂಲತಃ ಗದಗದವನು. ನಾನು 2000ರಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸಿ ಡಿಗ್ರಿ ಮುಗಿಸಿದ್ದೀನಿ. PE ನಂದು ಬಾಗಲಕೋಟೆಯಲ್ಲಿ ಮುಗಿಸಿ ಬೆಂಗಳೂರಿಗೆ ಬಂದು 2-3 ವರ್ಷ ಜಾಬ್ ಮಾಡಿದೆ. ಅದಾದಮೇಲೆ ನಾನು ಫಿಲ್ಮ್ ಡೈರೆಕ್ಷನ್ ಕೋರ್ಸ್ ಮಾಡಿ, ನನಗೆ ಫಿಲ್ಮ್ ಕಡೆ ಆಸಕ್ತಿ ಭಾಳ ಇತ್ತು. ಫಿಲ್ಮ್ ಡೈರೆಕ್ಷನ್ ಕೋರ್ಸ್ ಮಾಡಿ ಆನಂತರ ನಾನು MS ರಮೇಶ್ ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. 15-20 ಪಿಕ್ಚರ್ಗೆ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ, ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ, ಪ್ರೊಡ್ಯೂಸರ್ ಕೆಲಸ ಮಾಡಿದ್ದೀನಿ, ಡಿಸ್ಟ್ರಿಬ್ಯೂಟರ್ ಕೆಲಸ ಮಾಡಿದ್ದೀನಿ, ಸ್ಟಾರ್ ಮ್ಯಾನೇಜರ್, ದರ್ಶನ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಸರ್. ಬಟ್ ನಾನು ಮೊದಲ ಸಲ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದಾಗ ಸ್ವಲ್ಪ ನನಗೆ ನಾನು ಅಂದ್ಕೊಂಡಷ್ಟು ಕೈ ಹಿಡಿಲಿಲ್ಲ. ಅದರಿಂದ ಸ್ವಲ್ಪ ನನಗೆ ಸ್ಟಾರ್ಟ್ ಆಯಿತು ನನ್ನ ಪ್ರಾಬ್ಲಮ್ಗಳು. ಬಡ್ಡಿ, ಸಕ್ಕರೆ ಬಡ್ಡಿ, ಮೀಟ್ರ್ ಬಡ್ಡಿ, ಸುಸ್ತಿ ಬಡ್ಡಿ, ಗೊತ್ತಲ್ಲ ಸರ್ ಇಂಡಸ್ಟ್ರಿ. ಅದನ್ನು ಕಟ್ಟಿ ಭಾಳ ಸುಸ್ತಾಗ್ಬಿಟ್ಟಿದೆ. ಎಷ್ಟು ಮಧ್ಯದಲ್ಲಿ ನಾನು ಡೈರೆಕ್ಷನ್ ಮಾಡಿದೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೆ, ಪ್ರೊಡಕ್ಷನ್ ಮಾಡ್ತಿದ್ದೆ. ಕೆಲವು ಪಿಕ್ಚರ್ ಕೈ ಹಿಡಿತಿತ್ತು, ಕೆಲವು ಪಿಕ್ಚರ್ ಕೈ ಹಿಡಿತಿರಲಿಲ್ಲ. ಪರ್ಸೆಂಟೇಜು ಲಾಸು ಮತ್ತು ಪ್ರಾಫಿಟ್ ಪರ್ಸೆಂಟೇಜ್ ಲೆಕ್ಕ ಹಾಕಿದಾಗ ಪ್ರಾಫಿಟ್ ಪರ್ಸೆಂಟೇಜ್ ಕಡಿಮೆ ಆಯಿತು, ಲಾಸ್ ಪರ್ಸೆಂಟೇಜ್ ಹೆಚ್ಚಿಗೆ ಆಗಿತ್ತು ನನಗೆ. ಹೀಗಾಗಿ ಅದು ಬೆಳೀತಾನೆ ಇತ್ತು. ಬಟ್ ಏನು ಇವತ್ತಿಲ್ಲ ನಾಳೆ ನಾನು ಗೆಲ್ತೀನಿ, ಇವತ್ತಿಲ್ಲ ನಾಳೆ ಏನು ಮಾಡ್ತೀನಿ, ಒಂದು ಯಾವ ಪಿಕ್ಚರ್ ಕೈ ಹಿಡಿದ್ಬಿಟ್ರೆ ನಮ್ಮೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾನು ಮತ್ತೆ ಎಲ್ಲೂ ಸಾಲ ಮಾಡ್ತಿದ್ದೆ, ಏನೋ ಮಾಡ್ತಿದ್ದೆ. ಬಟ್ ಏನೋ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಮಾಡಿಕೊಂಡು ನಾನು ಆಲ್ರೆಡಿ ಜೀವನ ನಡೆಸ್ತಾ ಇದ್ದೆ ಸರ್. ಅಷ್ಟು ಮೊದಲೇ ಈ ಮೊನ್ನೆ 1-2-3 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದಾಗ ಅದು ಲಾಸ್ ಆಯಿತು. ನಂದು 1-2-3 ತೆಲುಗು ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ, ಅದು ಲಾಸ್ ಆಯಿತು. ಇನ್ನೂ ಬೇರೆ ಪಿಕ್ಚರ್ ಹೆಸರುಗಳು ಹೇಳೋಕ್ಕೆ ಇಷ್ಟಪಡಲ್ಲ. ಭಾಳ ಪಿಕ್ಚರಲ್ಲಿ ನಾನು ಲಾಸ್ ಅನುಭವಿಸ್ಬೇಕಾಯಿತು. 2018 ಜುಲೈ 1 ನಾನು ಬೆಂಗಳೂರು ಬಿಟ್ಟೆ. ಬೆಂಗಳೂರು ಬಿಡಬೇಕಾದ್ರೆ ನನ್ನ ಹತ್ರ ಬರೀ ಇದೆ ಸರ್. ನನ್ನ ಹತ್ರ ₹1 ಇರಲಿಲ್ಲ.
ಮೀಡಿಯಾದಲ್ಲಿ ಏನೇನೋ ಹೇಳಿದ್ದಾರೆ ಅಂತ ವಿಷಯ ಆಮೇಲೆ ಗೊತ್ತಾಯ್ತು ನನಗೆ. ಬಟ್ ನಾನು ಹೋಗ್ಬೇಕಾದ್ರೆ ಹೆಚ್ಚು ಕಡಿಮೆ ಯಾರೋ ಬಡ್ಡಿ ಕಟ್ಟಾಕಿ ಅಂತ ಒಂದು 15,000 ರೂಪಾಯಿ ದುಡ್ಡಿಟ್ಟಿದ್ದೆ ಸರ್. ಆ ಬಡ್ಡಿ ಅವತ್ತು ಸಾಯಂಕಾಲ ಆದರೆ ಕೊಡಬೇಕು, ಅನಿವಾರ್ಯವಾಗಿ ಊರು ಬಿಡುವಂಥ ಪ್ರಸಂಗ ಬಂತು. ಆ 15,000 ಅಷ್ಟೇ ನನ್ನ ಜೇಬಿತ್ತು, ಬರಿಗೆ ಲೆಕ್ಕನೇ ಅದು. 15,000 ಅಷ್ಟೇ ನನ್ನ ಊರಿಗೆ ಹೋಗಕ್ಕಂದ್ರೆ ಸ್ವಲ್ಪ ದುಡ್ಡಿತ್ತು ಅಷ್ಟೇ ಸರ್. ಅದು ಬಿಟ್ಟರೆ ನನ್ನ ಹತ್ರ ಏನೂ ದುಡ್ಡಿಲ್ಲ, 1 ರೂಪಾಯಿ ದುಡ್ಡಿಲ್ಲ ಸರ್. ನನಗೆ ಎಲ್ಲವೂ ಇಲ್ಲೇ ಕಳೆದಿದ್ದೀನಿ. ನಾನು ಒಂದೇ ಕೆಲಸ ಮಾಡಿಲ್ಲ. ನಾನು ಅದು ಹೋಟೆಲ್ ಬಿಸ್ನೆಸ್ ಇತ್ತು, ನಾನು ಖಾನಾವಳಿ ಮಾಡಿದ್ದೆ ವಿಜಯನಗರದಲ್ಲಿ, ಗೋದಾವರಿ ಮೆಸ್ ಅಂತ. ಮತ್ತು ಒಂದು ಸಾಫ್ಟ್ವೇರ್ ಕಂಪ್ನಿ ಮಾಡಿದ್ದೆ. ಮೈನ್ಸಲ್ಲಿ ಸ್ವಲ್ಪ ಯಾರೋ ನನ್ನ ಫ್ರೆಂಡ್ ಹೇಳಿದ್ದಕ್ಕೆ ಅಲ್ಲಿ ದುಡ್ಡು ಹಾಕಿದ್ದೆ. ಮತ್ತು ಸ್ಯಾನಿಟರಿ ವೇಡ್ಸದ್ದು ನನ್ನ ಫ್ರೆಂಡ್ ಒಬ್ಬ ಬಿಸ್ನೆಸ್ ಮಾಡ್ತೀನಿ ಅಂತಂದರು, ಅದರಲ್ಲಿ ದುಡ್ಡು ಹಾಕಿದೆ. ನಾನು ಸ್ವಲ್ಪ ಯಾರೋ ನನ್ನ ಫ್ರೆಂಡ್ಸ್ ಬಂದರೆ ನನ್ನ ಕೈಲಿದ್ದಾಗ ಅವಾಗ ಮಾಡ್ತಿದ್ದೆ. ಅವಾಗ ಟೈಮ್ ಚೆನ್ನಾಗಿತ್ತು, ಏನೋ ಸ್ವಲ್ಪ ದುಡ್ಡು ಓಡಾಡ್ತಾ ಇತ್ತು, ನೀವು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಬಟ್ ಯಾವ ನನ್ನ ಕೈ ಹಿಡಿಲಿಲ್ಲ ಸರ್. ಒಂದೇ ಸ್ವಲ್ಪ ಹೋಟೆಲ್ ಬಿಸ್ನೆಸ್ ಒಂದು ರೇಂಜಿಗೆ ಕೈ ಹಿಡಿದೆ ಅಷ್ಟೇ ನನಗೆ. ಅದನ್ನು ನನ್ನ ಫ್ರೆಂಡ್ ಮೇಲೆ ನಾನು ಸ್ವಲ್ಪ ಬ್ಯುಸಿ ಆಗಲಿಲ್ಲ, ಅದನ್ನು ನನ್ನ ಫ್ರೆಂಡಿಗೆ ಬಿಟ್ಕೊಟ್ಟೆ. ಅವನು ಒಂದು ದಿವಸ ನಡೆಸಿ ಅದನ್ನು ಬಿಟ್ಬಿಟ್ಟ. ಆಮೇಲೆ ಅದು ನನ್ನ ಕೈ ಬಿಟ್ಟು ಹೋಯಿತು. ಹೀಗೆ ನಾನು 15 ವರ್ಷ 2003 ಮಾರ್ಚ್ 3 ನಾನು ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು. ಶಿವಣ್ಣವ್ರ ಪಿಕ್ಚರ್, ವಾಲ್ಮೀಕಿ ಪಿಕ್ಚರ್ ಇದ್ದೆ, MS ರಾಮೇಶ್ವರ ಡೈರೆಕ್ಟರ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಆವಾಗಲೇ ನನಗೆ ದಿನಕರ ಪರಿಚಯ. ಆ ದಿನಕರ ಜೊತೆ ನನ್ನ ಬಾಂಧವ್ಯ ಹೆಚ್ಚಿಗೆ ಬೆಳೀತು. ಹಾಗಾಗಿ ತೂಗುದೀಪ ಪ್ರೊಡಕ್ಷನ್ ಜೊತೆ, ತೂಗುದೀಪ ಫ್ಯಾಮಿಲಿ ಜೊತೆ ನಾನು ಭಾಳ ಕ್ಲೋಸ್ ಆದ. ಇವತ್ತು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ತೂಗುದೀಪ ಪ್ರೊಡಕ್ಷನ್, ತೂಗುದೀಪ ಡಿಸ್ಟ್ರಿಬ್ಯೂಷನ್ ನನ್ನ ಫ್ಯಾಮಿಲಿ ಥರ, ನನ್ನ ಸ್ವಂತ ಮಗನ ಥರ ನೋಡ್ಕೊಂಡಿದ್ದಾರೆ. ದರ್ಶನ್ ಸರ್ ಆಗಲಿ, ದಿನಕರ ಆಗಲಿ. ಇವತ್ತು ಒಂದು ದಿನ ದರ್ಶನ್ ಸರ್ ನನಗೆ ಈ ಜನ ಮಾತಾಡಿಲ್ಲ. ಯಾಕೆಂತಂದರೆ ನನ್ನ ಮೇಲೆ ಅಷ್ಟು ಗೌರವ ಇಟ್ಟಿದ್ರು, ನಾನು ಅವ್ರ ಮೇಲೆ ಅಷ್ಟು ಗೌರವ ಇಟ್ಟಿದ್ದೆ. ನನ್ನ ಕಷ್ಟ ಅಂದಾಗ ಭಾಳ ಸಲ ಹೆಲ್ಪ್ ಮಾಡಿದ್ದಾರೆ, ಭಾಳ ಸಲ ಹೆಲ್ಪ್ ಮಾಡಿದ್ದಾರೆ. ನನ್ನ ಸ್ವಂತ ಅಣ್ಣನ ಥರ ಅವರು, ಸಿಂಪಲ್ ಆಗಿ ಹೇಳ್ಕೊಂಡು ನನ್ನ ಸ್ವಂತ ಅಣ್ಣನ ಸರ್. ದಿನಕರು ನನಗೆ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ. 2018 ಜುಲೈ 1 ನಾನು ಭಾಳ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ ಸರ್. ಫೈನಾನ್ಷಿಯಲ್ ಕಮಿಟ್ಮೆಂಟ್, ಸ್ವಲ್ಪ ಪಾಶಾಗಿ ಹೇಳ್ಬೇಕಾದ್ರೆ ನಾನು ಸಾಲ ಮಾಡ್ಕೊಂಬಿಟ್ಟೆ. ಬೇರೆ ಬೇರೆ ವೈಯಕ್ತಿಕ ಸಮಸ್ಯೆಗಳು ಇದು ಅದು. ನನ್ನ ಹೆಂಡತಿಗೆ ಏನು ವಿಷಯನೇ ಗೊತ್ತಿರಲಿಲ್ಲ, ನಾನು ಸಾಲ ಮಾಡ್ಕೊಂಡಿದ್ದೀನಿ ಹಿಂಗಿದ್ದೀನಿ ಅಂತ. ಅವಳು ಸ್ವಲ್ಪ ಮುಗ್ದೆ. ಅವಳಿಗೆ ಹೆಂಗೋ ಗೊತ್ತಾಗ್ಬಿಡ್ತು ನಾನು ಇಷ್ಟು ಸಾಲ ಮಾಡ್ಕೊಂಡಿದ್ದೀನಿ ಅಂತ. more than 8 crores ನಾನು ಸಾಲ ಮಾಡಿದ್ದೆ. ಗೊತ್ತಾದ ತಕ್ಷಣ ಅವಳು, ಇಲ್ಲ ರೀ, ನಾವು ಮಧ್ಯಮವರ್ಗದವರು ಇಷ್ಟು ಸಾಲ ನಾವು ತೀರ್ಸೋಕ್ಕಾಗಲ್ಲ, ಬೇಡ, ನಾವು ಎಲ್ಲೇ ಊರ ಕಡೆ ಹೋಗ್ಬಿಟ್ಟು ನಮ್ಮ ಮರ್ಯಾದೆ ಹೋಗುತ್ತೆ, ನಾವು ತೀರ್ಕೊಬಿಡೋಣ, ನಮ್ಮ ಜೀವನ ಕೊನೆ ಮಾಡ್ಕೊಬಿಡೋಣ, ಸಾಯೋಣ ಅಂತ ಅವಳು ಹಠ ಹೇಳಿದ್ರು. ಸಾಯಕ್ಕೆ ಧೈರ್ಯ ಬೇಕಲ್ವ ಸರ್? ನನಗೆ ಧೈರ್ಯ ಇರಲಿಲ್ಲ ಸರ್, ಧೈರ್ಯ ಇರಲಿಲ್ಲ. ನಾನು ಹಿಂದಿಗೆ ಧೈರ್ಯ ಇತ್ತು, ನನಗಿರಲಿಲ್ಲ ಧೈರ್ಯ. ಚಿಕ್ಕ ಮಗು, LKG ಮಗು, ನನ್ನ ಮಗ, ಒಬ್ಬನೇ ಮಗ. 3 ದಿನ ಬರೀ ಕಣ್ಣಲ್ಲೇ ನೀರು ಹಾಕಿದ್ವಿ, ಏನು ಮಾಡಬೇಕು ಅಂತ. ಸಾಯಬೇಕು ಅನ್ನೋ ವಿಚಾರ ಇದ್ದಾಗ ಒಂದು ಫೋನ್ ಬರುತ್ತೆ ನನಗೆ. ನನ್ನ ಮಿಸ್ಸಸ್ ಊರಿಂದ ಒಂದು ಫೋನ್ ಬರುತ್ತೆ. ಇಲ್ಲ, ನನ್ನ ಮಿಸ್ಸಸ್ ನಮ್ಮ ಬಾಬಿಗ, ನಮ್ಮ ಮಾವನ ಫೋನ್ ಬರುತ್ತೆ, ನಮ್ಮ ಮಿಸ್ಸಸ್ ತಂದೆಯವ್ರದ್ದು. ಅರ್ಜೆಂಟ್ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ ನಿಮ್ಮ ತಮ್ಮಂದು, ಬಂದುಬೇಕು ಅಂತ ನನ್ನ ಹೆಂಡತಿಗೆ ಫೋನ್ ಮಾಡ್ತಾರೆ. ನಮ್ಮ ಮಾವ ನನಗೂ ಮಾಡ್ತಾರೆ, ನೀವು ಬರಬೇಕಳೆ ಅಂದರೆ ನನ್ನ ಮಗನ ಮದುವೆ ಫಿಕ್ಸ್ ಆಗಿದೆ, ಚೆನ್ನಾಗಿ ಫಿಕ್ಸ್ ಆಗಿದೆ ಅಂತ. ನಾವು ಇನ್ನು 3 ದಿನದಲ್ಲಿ ಸಾಯೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ, ಇನ್ನು 6 ದಿನದಲ್ಲಿ ಮದುವೆ ಫಿಕ್ಸ್ ಆಗಿದೆ. ಯಾಕೆ ಅಂತಂದರೆ ಹೌದು, ಇಂಟರ್ ಕಾಸ್ಟ್ ಮ್ಯಾರೇಜು, ಅಲ್ಲಿನೂ ಸ್ವಲ್ಪ ಪ್ರಾಬ್ಲಮ್ಗಳಾಗಿದ್ದವು. 6 ದಿನದಲ್ಲೇ ಮದುವೆ ಮಾಡುವಂಥ ಪ್ರಸಂಗ. ನನಗೂ ಶಾಕ್ ಅದು, ಆ ನ್ಯೂಸ್ ನೋಡಿದ್ರೆ ಶಾಕ್. 6 ದಿನದಲ್ಲಿ ಮದುವೆ ಅಂತಂದರೆ ನಂಬಕ್ಕೆ ಆಗ್ತಿರಲಿಲ್ಲ. ಯಾವುದೋ ಒಂದು ಸಣ್ಣ ಚೌಕಿ ಇಟ್ಟೋಡಿನೋ ಮದುವೆ ಮಾಡಿದ್ರು. ನಾವು ನಮ್ಮ ಸಾಯೋ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡಿದ್ವಿ 6 ದಿನ ಆದಮೇಲೆ ಸಾಯೋಣ ಅಂತ. ಯಾಕಂದರೆ ಈಗ ಏನಾದರೂ ತಿಳ್ಕೊಂಡ್ಬಿಟ್ರೆ ಅವನ ಮದುವೆ ನಿಲ್ಲತ್ತೆ. ಪಾಪ ಅವ್ರದ್ದೇನೋ ಇಂಟರ್ಕಾಸ್ಟ್ ಮ್ಯಾರೇಜ್, ಅವ್ರಿಗಿದು ಏನೋ ಬಂದುಬಿಟ್ಟಿದ್ದಾರೆ ಇವರು, ನಮಗೆ ಬೇಡ, ಇದಕ್ಕೆ ತೊಂದರೆ ಕೊಡೋದು ಬೇಡ ಅನ್ನೋ ಒಂದೇ ಒಂದು ರೀತಿಗೋಸ್ಕರ ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಮದುವೆಗೆ ಹೋದ್ವಿ. ಮದುವೆ ಕದ ನನ್ನ ಕಡೆ ಹೇಳಿದ್ನಲ್ಲ ಸರ್, ಬಗೆಯಲ್ಲೇ ಲೆಕ್ಕ, ಹೆಚ್ಚು ಕಡಿಮೆ ಲೆಕ್ಕ ಹಾಕಿದ ಬಗೆಯೇ 15,000 ಇತ್ತು. ನಾನು ಯಾವುದೋ ಬಡ್ಡಿ ಕೊಡಬೇಕಾಗಿತ್ತು. ಜುಲೈ 1, 2018 ಸಾಯಂಕಾಲ 4 ಗಂಟೆ ನಾನು ಬೆಂಗಳೂರು ಬಿಟ್ಟಿದ್ದೆ ಸರ್. ಬರಿಗೆಲೆ ಬಿಟ್ಟು ಮನೆ ಕ್ಲಿಯರ್ ಹೋಗ್ಬೇಕಾದ್ರೆ ಅನ್ನಿಸ್ತಾ ಇತ್ತು, ನಾನು ವಾಪಸ್ ಬರ್ತೀನಿ ಹೋಗಿಲ್ಲ, ಏನಾಗ್ತೀನಿ ಅಂತ ಗೊತ್ತಿರಲಿಲ್ಲ. ಕ್ಲಿಯರ್ ಹೋಗಿ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಟ್ಟೆ. ನಾನು ಹೆಂಡತಿ ಮಗನ ಕರ್ಕೊಂಡು ಹೋಗ್ಬಿಟ್ಟೆ. ಮದುವೆಗೆ ಹೋದ್ವಿ. ಮದುವೆಗೂ ನನಗೆ ಉತ್ಸಾಹ ಇರಲಿಲ್ಲ. ಏನು ನನ್ನ ಜೀವನ ಏನಂತ ನನಗೆ ಗೊತ್ತಿಲ್ಲ.
ಇಷ್ಟು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇಷ್ಟು ಪ್ರೆಷರ್ ಇದೆ, ಏನು ತಿಳಿಸ್ಬೇಕು ಅಂತ ಗೊತ್ತಿಲ್ಲ. ಆದರೂ ಹೇಗೋ ಯಾರಿಗೂ ಗೊತ್ತಾಗತ್ತೆ, ಹೇಗೋ ಜೀವನ 6 ದಿನ ಮ್ಯಾನೇಜ್ ಮಾಡಿದ್ವಿ, ಮದುವೆ ಆಯಿತು. ಈ ಮದುವೆ ಒಂದು ಎಪಿಸೋಡಲ್ಲಿ ಯಾರೋ ಒಬ್ಬ ಒಂದು ಶಕ್ತಿ ಅಂದ್ಕೊಳ್ಳಿ, ದೈವ ಶಕ್ತಿ ಅಂದ್ಕೊಳ್ಳಿ, ಯಾರ್ದೋ ಮೂಲಕ ನಮ್ಗೆ ಏನೋ ವಿಷಯ ಗೊತ್ತಾಗುತ್ತೆ, ಯಾರು ಗೊತ್ತಾಗಿ ಅವ್ರು ನಮ್ಮ ಹತ್ರ ಆಡೇ ಪ್ರಮಾಣ ಮಾಡಿಸ್ಕೊಂಡ್ರು. ನಮ್ಮ ಹಿರಿಯರವರು, ಇಲ್ಲ ನೀವು ತಪ್ಪು ಮಾಡ್ತಾಯಿದ್ದೀರಾ, ಸಾಯೋದ್ರದ್ದು ಇಂಪಾರ್ಟೆಂಟ್ ಅಲ್ಲ, ಸಾಯೋದು ಏನು ನನಗೂ ಗೊತ್ತಿಲ್ಲ, ಸಾಯೋಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ. ನನ್ನ ಹೆಂಡತಿ ಹಠ ಹಂಗಿತ್ತು, ಸಾಯೋಣ ರೀ, ಬೇಡ ರೀ, ನಾವು ಬದುಕೋಕ್ಕಾಗಲ್ಲ ರೀ, ಮುಖ ತೋರ್ಸೋಕ್ಕಾಗಲ್ಲ ರೀ, ಸಾಯೋಣ ಅನ್ನೋ ಅರ್ಥದಲ್ಲಿ ಇದ್ವಿ ನಾವು. ಅದು ಏನು ಒಂದು ಎಳೆ ತಪ್ಪಿದ್ರಿ 1000 ಎಳೆ ತಪ್ಪಿದಂಗೆ ಅಂತಾರೆ. ಯಾವುದೋ ಒಂದು ಶಕ್ತಿ ಮೂಲಕ ಅದು ತಪ್ಪು, ನಾವು ಸಾಯಲಿಲ್ಲ ಸರ್. ನನ್ನ ಹೆಂಡತಿನೇ ಮನಸ್ಸು ಚೇಂಜ್ ಮಾಡಿದ್ದು, ನನ್ನ ಮನಸ್ಸಿರಲಿಲ್ಲ, ನನ್ನ ಹೆಂಡತಿನೇ ಚೇಂಜ್ ಮಾಡಿದ್ದು. ಆಯ್ತು ರೀ, ನಿಮ್ಗೆ ಏನು ಅನ್ಸುತ್ತೆ ಮಾಡಿ. ಜುಲೈ 1ನೇ ತಾರೀಕು ನಾವು ಬೆಂಗಳೂರು ಬಿಟ್ಟಿದ್ದು. ಜುಲೈ 6ನೇ ತಾರೀಕು ನಮ್ಮ ಹಳೆಯ ಮದುವೆ ಇದ್ದಿದ್ದು. ಜುಲೈ 7ನೇ ತಾರೀಕು ನಾನು ಈ ಊರು ಬಿಟ್ಟು ಹೊರಟೆ. ಬಟ್ ನನ್ನ ಹೆಂಡತಿಗೆ ಹೇಳಿದ್ದೆ, ನಾನು ಎಲ್ಲೋ ಹೋಗ್ತಾಯಿದ್ದೀನಿ, ಏನೋ ಮಾಡ್ತಿದ್ದೀನಿ, ಸಾಯಲ್ಲ, ಬದುಕ್ತೀನಿ, ವಾಪಸ್ ಬರ್ತೀನಿ, ನನ್ನ ಮೇಲೆ ನೀನು ಕೇಳು ಅಂತ ನನ್ನ ಹೆಂಡತಿಗೆ ಒಬ್ಬಳು ಹೇಳಿದ್ದೆ ನಾನು. ಮತ್ತು ಎಲ್ಲಿ ಹೋಗ್ತೀನಿ ಅಂತ ನಿಮಗೂ ಹೇಳಲ್ಲ, ಯಾಕಂದರೆ ನೀವು ಹುಡ್ಕೋ ಪ್ರಯತ್ನ ಮಾಡ್ತೀರ, ಯಾರಿಗೂ ಹೇಳಲ್ಲ, ನಾನು ಹೋಗ್ತೀನಿ. ಬಟ್ ಒಂದಿನವಾದರೂ 1 or the other day ಐ ವಿಲ್ ಕಮ್ ಬ್ಯಾಕ್ ಅಂತಂತಂದು ನಾನು ಒಂದು ನಂಬಿಕೆ ಇತ್ತು. ಆ ನಂಬಿಕೆಯಲ್ಲಿ ನಾನು ಹೊರಟೆ. ನಾನು ಅಡ್ಡಾಡೋದು ಜನ ಇಲ್ಲ ಸರ್. ಅವತ್ತೇ ಸಿಮ್ ಆಫ್ ಮಾಡಿದೆ. ಸಿಮ್ ಜುಲೈ 7ನೇ ತಾರೀಕು ರಾತ್ರಿ 1:30 ನಾನು ಮೊಬೈಲ್ ಆಫ್ ಮಾಡಿದ್ವಿ, ಸಿಮ್ ಆಫ್ ಮಾಡಿದ್ವಿ. ಮಾಡೋಕ್ಕಿಂತ ಮುಂಚೆ ನಾನು ಯಾರಿಗೆ ದುಡ್ಡು ಕೊಡಬೇಕಾಗಿತ್ತು, ಯಾರ ಜೊತೆ ನನ್ನ ಕಮಿಟ್ಮೆಂಟ್ಸ್ ಇತ್ತು, ಎಲ್ಲರಿಗೂ ಒಂದು ಮೆಸೇಜ್ ಹಾಕಿದ್ದೀನಿ. ಸರ್ ನಾನು ತೊಂದರೆಲಿದ್ದೀನಿ, ನಾನು ನಿಮ್ಗೆ ದುಡ್ಡು ಕೊಡಬೇಕಾಗಿತ್ತು, ಕೊಡೋಕ್ಕಾಗಿಲ್ಲ, ಇವತ್ತು ನನ್ನ ಪರಿಸ್ಥಿತಿ ಸರಿ ಇಲ್ಲ, ನಾನು ಊರು ಬಿಟ್ಟು ಹೋಗ್ತಾಯಿದ್ದೀನಿ, ಐ ವಿಲ್ ಕಮ್ ಬ್ಯಾಕ್, ನಾನು ಪ್ಲೀಸ್ ಫಾರ್ಗಿವ್ ಮೀ, ನಾನು ಕ್ಷಮಿಸಿರಿ ಅಂತ ಎಲ್ಲರಿಗೂ ನಾನು ಮೆಸೇಜ್ ಹಾಕಿದ್ದೆ ಸರ್. ಒಬ್ಬರು ಬಿಟ್ಟಿಲ್ಲ, ಯಾರೋ ಒಬ್ಬರು ಮಿಸ್ ಆಗಿರ್ಬೋದು, ಅಷ್ಟು ಗೊತ್ತಿಲ್ಲ. ಒಂದು 20-23 ಜನ ಇರ್ಬೇಕು ಸರ್. ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಇಂಡಸ್ಟ್ರಿಗೆ, ಅಂದರೆ 15 ವರ್ಷ ಸರ್ವಿಸ್. ಎಲ್ಲರಿಗೂ ಒಂದು ಮೆಸೇಜ್ ಹಾಕಿದೆ. ಮೆಸೇಜ್ ಹಾಕಿ ಮೊಬೈಲ್ ಆಫ್ ಮಾಡಿಬಿಟ್ಟೆ. ರಾತ್ರಿ 1:30 ಯಾರು ಎಚ್ಚರ ಇರೋಲ್ಲ, ಯಾರಾದರೂ ನಾನು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಒಂದೇ ಒಂದು ಧೈರ್ಯ, ಬಟ್ ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಸರ್. ಅಷ್ಟೊತ್ತಿಗೆ ಮೆಸೇಜ್ ಹಾಕಿಬಿಟ್ಟು ಮೊಬೈಲ್ ಸಿಮ್ ಎಸ್ಬಿಟ್ಟೆ. ನಾನು ಸಿಮ್ ಎಸ್ಬಿಟ್ಟು ಯಾವುದೋ ಒಂದು ಹರಿಯೋ ನದಿಯಲ್ಲಿ ಎಸ್ಬಿಟ್ಟೆ ನಾನು. ಕುಂದಾಪುರದ ಹತ್ರ, ಅದು ಕುಂದಾಪುರದ ಹತ್ರ ಒಂದು ನದಿ, ಅಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ಎಸ್ತೆ. ಅಲ್ಲೊಂದು ದಿನ ಇದೆ, ಅಲ್ಲಿಂದ ನಾನು ಸೌದತ್ತಿ ಎಲ್ಲ ಬಂದೆ, ಎಲ್ಲ ಒಂದು ದರ್ಶನ ತಗೊಂಡೆ. ಅಲ್ಲಿಂದ ನಾನು ಹಾಕಿ ನನ್ನ ಚೆನ್ನ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ಗೆ ಒಬ್ಬರು ಫೋನ್ ಮಾಡಿದೆ, ನನಗೆ ಈಗ ಆಗ್ತಿದೆ, ಪ್ರವೀಣ್ ಅಂತ. ಇವತ್ತು ಅವ್ರು ಈಸ್ ನೋ ಮೋರ್. ಪ್ರವೀಣ್ ಅಂತ ಹೋಗೋದು ಅವನೊಂದೆಲ್ಲ ಒಂದು ಏಟು ಜೊತೆ ಗೊತ್ತಿತ್ತು. ಅವ್ನು ಹೇಳಿದೆ, ಈಗ ಆಗ್ಬಿಟ್ಟಿದೆ ಕಣ, ಊರು ಅದು ಪ್ರಸಂಗ ಬಂದುಬಿಟ್ಟಿದೆ, ನಾನು ಬಿಡ್ತಾ ಇದ್ದೀನಿ, ಸ್ವಲ್ಪ ದುಡ್ಡು ಕೊಡು ಅಂದೆ. ಕೊಟ್ಟ. ಒಂದಿಷ್ಟು ದುಡ್ಡು ಅರೇಂಜ್ ಮಾಡಿದೆ. ಆ ದುಡ್ಡನ್ನು ತೊಗೊಂಡು ನಾನು ಹೊರಟೆ. ಒಂದು 50,000 ದುಡ್ಡಿತ್ತು. ನನಗೆ ಒಂದು 10-15 ಜೀವನ ಮಾಡೋಕ್ಕೆ ನನಗೆ ಏನು ತೊಂದರೆ ಇರಲಿಲ್ಲ. ಆ ರೇಂಜಿಗೆ ಹೋದೆ. ನನ್ನ ಕಡೆ ಒಂದು 50,000 ರೂಪಾಯಿ ಇತ್ತು. ಮದುವೆ ಬಂದ ಸ್ವಲ್ಪ ಖರ್ಚು ಹೊರಟು. ಎಲ್ಲನೂ ನಾನು ಕೊಲ್ಲಾಪುರ್ಗೆ ಹೋದೆ, ಸೊಲ್ಲಾಪುರ್ಗೆ ಹೋದೆ, ನಾಂದೇಡ್ಗೆ ಹೋದೆ, ನಾಗ್ಪುರ್ಗೆ ಹೋಗಿದ್ದೀನಿ, ಕಾಶಿಗೆ ಹೋಗಿದ್ದೀನಿ. ನಾರ್ತ್ ಇಂಡಿಯಾ ಎಲ್ಲ ತಿರುಗಿಬಿಟ್ಟಿದ್ದೆ ಸರ್. ನಾನು ಒಂದೇ ಪ್ಲೇಸಲ್ಲಿ ಒಂದೇ ದಿನ ಒಂದಿಷ್ಟು ದಿವಸ ಇರ್ತಿದ್ದೆ, ಮತ್ತು ಬೇಜಾರ ತಕ್ಷಣ ಕಡೆ ಹೋಗ್ತಿದ್ದೆ. ಬೇಜಾರ ತಕ್ಷಣ ಕೊಟ್ಟಿದ್ದೆ. ನಾನೊಬ್ಬ ಇಂಜಿನಿಯರ್, ನಾನು ಇಂಜಿನಿಯರಿಂಗ್ ಕಲಿತಿರೋದ್ರಿಂದ ನನಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರಲಿಲ್ಲ. ನನ್ನ ಹಿಂದಿ ಚೆನ್ನಾಗಿದೆ, ಇಂಗ್ಲೀಷ್ ಒಂದು ರೇಂಜಿಂಗ್ ಮ್ಯಾನೇಜರ್. ಹೀಗಾಗಿ ನಾನು ಎಲ್ಲೇ ಜಾಬ್ ಮಾಡೋದು ನನಗೆ ಏನು ತೊಂದರೆ ಆಗ್ತಿರಲಿಲ್ಲ. ಅಂದರೆ ಎಲ್ಲೋ ಒಂದು ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ, ಅದೊಂದು ಪೈಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ, ಯಾವುದೋ ಒಂದು ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡಿದ್ದೀನಿ, 1-2 ಕೆಲಸ, ಹೋಟೆಲಲ್ಲಿ ಕೆಲಸ ಮಾಡಿದ್ದೀನಿ, ರೆಸಾರ್ಟಲ್ಲಿ ಕೆಲಸ ಮಾಡಿದ್ದೀನಿ. ನನಗೆ ತೃಪ್ತಿ ಆಗೋವರೆಗೂ ಒಂದಿಷ್ಟು ಕೆಲಸ ಮಾಡ್ತಿದ್ದೆ, ಬೇಡ ಅನ್ನಿಸ್ತದೆ, ಇನ್ನೊಂದು ಜಾಗ ಚೇಂಜ್ ಮಾಡ್ತಿದ್ದೆ. ಈ ಮಧ್ಯದಲ್ಲಿ ನಾನು ಮಿಸಸ್ ಲೆಟರ್ ಬರೆದೆ, ನಾನು ಇದ್ದೀನಿ, ನಾನು ಹುಡ್ಕೋ ಪ್ರಯತ್ನ ಮಾಡಬೇಡಿ. ಮಿಸಸ್ಸಿಗೂ ಬರದೆ, ನನ್ನ ತಂದೆ ತಾಯಿಗೂ ಬರದೆ, ನಾನಿದ್ದೀನಿ, ನಾನು ಹುಡ್ಕೋ ಪ್ರಯತ್ನ ಮಾಡಬೇಡಿ, ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ, ಸರಿ ಗೊತ್ತಿಲ್ಲ ನಾನು ಯಾವಾಗ ಬರ್ತೀನಿ ಅಂತ. ಬರ್ತೀನಿ, ನೀವು ಯಾವ ಕಾಣ್ಕೊಳ್ಕೋ ಪ್ರಯತ್ನ ಮಾಡೋದು ಅಂತ ಒಂದು ಲೆಟರ್ ಬರೆದಾಕಿದೆ. ಹಾಗೆ ನಾನು ಜೀವನ ಹೋಯಿತು. ನನಗೂ ಎಲ್ಲ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ, ಅಣ್ಣ ಅಕ್ಕ ಎಲ್ಲರೂ ಬಿಟ್ಟಿರೋಕ್ಕೆ ನನಗೂ ಆಗಲಿ ಅಂತ ಒಳ್ಳೆಯ ಫ್ರೆಂಡ್ ಸರ್ಕಲ್ ಇತ್ತು ನನಗೆ. ಎಲ್ಲರೂ ಕಳ್ಕೊಂಡು ಹೋಗೋದು ಅಂದರೆ ಅಷ್ಟು ಸಕಾಲ ಸರ್. ಆದರೂ ನಾನು 7 ವರ್ಷ ಸರ್ ನನಗೆ ಅಜ್ಞಾತವಾಸದಲ್ಲಿ ಅನುಭವಿಸಿದೆ. ನಾನು ನಂದು ಆ ಟೈಮಲ್ಲಿ 7:30 ನಡೀತಾ ಇತ್ತು. ನನಗೊಬ್ಬರು ಗುರುಗಳು ಹೇಳಿದರು, ನಿಮಗೆ 7:30 ನಿಮ್ಗೆ ಭಾಳ ಕೆಟ್ಟದಾಗಿದೆ, ಆ ಟೈಮಲ್ಲಿ ಭಾಳ ಹುಷಾರಾಗಿರ್ಬೇಕು ಅಂತ ಹೇಳಿದ್ರು. ಮುಂಚೆನೇ ಹೇಳಿದ್ರು.
ಬಟ್ ನಾನು 7:30 ಹೋಗ್ಬಿಟ್ಟಿದ್ದೆ. ನನಗೆ ವಾಪಸ್ ಬಂದಿದ್ದು 7:30 ಮುಗಿದ ಮೇಲೆ ಬಂದಿದ್ದು. 6 ವರ್ಷ ನಾನು ಅಲ್ಲಿಂದ ನೇಪಾಳಗೆ ಹೋದೆ. ನೇಪಾಳದಲ್ಲಿ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಒಬ್ಬರಿದ್ದು. ಅವ್ನಿಗೇನು ಗೊತ್ತಿಲ್ಲ, ಅವ್ನು ಕನ್ನಡ, ನಮ್ಮ ಫಿಲ್ಮ್ ಇಂಡಸ್ಟ್ರಿ ಅದೇನು ಗೊತ್ತಿಲ್ಲ. ಅವ್ನು ನೇಪಾಳದವನು. ನಾನು ಇಂಜಿನಿಯರಿಂಗ್ ಕಲಿಬೇಕಾದ್ರೆ ಅವನ ಜೊತೆ ನನ್ನ ಕ್ಲಾಸ್ಮೇಟ್ ನೇಪಾಳದಿಂದ ಬಂದು ಜಾಯ್ನ್ ಆಗಿದ್ದು. ಅವ್ನು ಹೇಳಿದೆ, ನಾನು ಸ್ವಲ್ಪ ಫೈನಾನ್ಷಿಯಲಿ ಫೇಲ್ಯೂರ್ ಆಗಿದ್ದೀನಿ, ಹಂಗೆ ಹೇಳಿ ಶೆಲ್ಟರ್ ಅಂತ. ಅವನು ಶೆಲ್ಟರ್ ಕೊಟ್ಟ. ಅವನೊಂದು ರಿಸಾರ್ಟ್ ಇತ್ತು, ಅವನೊಂದು ಹೋಟೆಲ್ ಇತ್ತು, ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಎಷ್ಟೋ ದಿನ ಕಳೆದ ನಾವು ಜನಪುರ ಅಂತ ಊರು. ಹೀಗೆ ನನ್ನ ಜೀವನ 6 ವರ್ಷ ಹೆಂಗೋ ಬೆಳೀತು. ಮಿಡ್ಲಲ್ಲಿ ಎಲ್ಲೋ ಒಂದು ಕಡೆ ನಾನು ಲೆಟರ್ ಬರೀತಾ ಇದ್ದೆ. ನನ್ನ ಇದೀನೇನೋ ಕ್ಲೂ ಕೊಡ್ತಿದ್ದೆ, ನಾನು ಅಷ್ಟು ಮಾತಾಡ್ತಿದ್ದೆ. ನನ್ನ ಫ್ರೆಂಡ್ ಪ್ರವೀಣ್ ಅನ್ನೊಂದು ಕಡೆ ಅವನಿಲ್ಲ, ನೋವು ಅವನೇ ಅಂತ ಹುಡುಗಿ. ಪಾಪ ಅವನು ಜನರ ಮುಂದೆ ಎಲ್ಲರೂ ಭೇಟಿ ಆಗಬೇಕು. ನಾನು ಕಷ್ಟ ಹೇಳ್ಕೊಂಡ್ರೆ ಎಲ್ಲರೂ ಒಂದು ಅವಕಾಶ ಕೊಡ್ತಾರೆ, ಹೊಸ ಬದುಕು ಕಟ್ಟಬೇಕು. ಸೆಕೆಂಡ್ ಇನ್ನಿಂಗ್ಸ್ ಮತ್ತೆ ನಾನು ಪ್ರಾರಂಭ ಮಾಡಬೇಕು. ಕೈಲಾದಷ್ಟು ದಿವಸಕ್ಕೆ ಪ್ರಯತ್ನ ಮಾಡೋಣ. 10 ರೂಪಾಯಿ ಕೊಡೋಕ್ಕಾಗಲಿಲ್ಲ ಅಂದರೆ 1 ರೂಪಾಯಿ ಅದು ಕೊಡೋಣ. ಅವ್ರ ಮುಂದೆ ಇದ್ದರೆ, ಕಣ್ಣು ಮುಂದಿದ್ದರೆ ಅದನ್ನ ರೀತಿಯೇ ಬೇರೆ. ನಾನು ಹೋಗಿದ್ದು ತಪ್ಪಿದು, ನಾನು ಮಾಡಿದ ತಪ್ಪು ಅಂತ ನನಗೆ ಯಾವಾಗಲೂ ಕಾಡ್ತಾ ಇತ್ತು. ನಾನು ಏನು ಹೇಳ್ಕೋಬೇಕಾದ್ರೂ ದೇವ್ರ ಹತ್ರ ಹೇಳ್ಕೋಬೇಕು, ರಾಯರ ಹತ್ರ ಹೇಳ್ಕೋಬೇಕು. ನಾನು ರಾಯನ ಭಾಳ ನಂತೀನಿ. ರಾಯರೇ ನನ್ನ ಫ್ರೆಂಡ್, ಅವ್ರ ಮುಂದೆ ಕಷ್ಟ ಹೇಳ್ಕೋಬೇಕು ಅಂತ ಒಂದು ನೋವನ್ನು ಅನುಭವಿಸಿದೆ. ಎಲ್ಲರನ್ನು ಬಿಟ್ಟು ಇಷ್ಟು ಮಧ್ಯದಲ್ಲಿ ನನ್ನ ತಂದೆ ತೀರೋದು, ಬರಲಿಕ್ಕಾಗಲಿಲ್ಲ. ನನ್ನ ತಾಯಿ ತೀರೋದು, ಬರಲಿಕ್ಕಾಗಲಿಲ್ಲ. ನಮ್ಮ ಅಜ್ಜಿ ತೀರೋದು, ಬರಲಿಕ್ಕಾಗಲಿಲ್ಲ. ನನ್ನ ಫ್ರೆಂಡ್ ಪ್ರವೀಣ್ ತೀರೋದು, ಬರಲಿಕ್ಕಾಗಲಿಲ್ಲ. ಒಂದು ಇಡೀ ಮಣ್ಣಕ್ಕಾಗಲಿಲ್ಲ ಸರ್. ಭಾಳ ಬೇಜಾರಾಯಿತು. ನನ್ನ ತಾಯಿ ಯಾವಾಗಲೂ ಹೇಳ್ತಾ ಇದ್ರು, ನೋಡು, ಜೀವನದಲ್ಲಿ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ಸುಖದಾಗ ಯಾವ್ದಾದ್ರು ಫಂಕ್ಷನ್ ಒಳ್ಳೆ ಫಂಕ್ಷನ್ಗೆ ಹೋಗಲಿಲ್ಲ ಅಂದರೂ ಅಷ್ಟೇ ಆಯಿತು. ಯಾರು ಸತ್ತಾಗ ಹೋಗಿ ಅವ್ರ ಕೊನೆ ಟೈಮಲ್ಲಿ ಅವ್ರ ಮುಖ ನೋಡಿ ಇಡೀ ಮಣ್ಣಾಗಿ ಬಂದರೆ ಅದರಲ್ಲಿ ಸಿಗೋ ಪುಣ್ಯನೇ ಬೇರೆ. ನೀ ಅದನ್ನು ಮಾಡಬೇಕು ಅಂತ ಹೇಳ್ತಿದ್ರು. ನಮ್ಮ ತಾಯಿ ಯಾವ್ದು ಮದುವೆ ತಪ್ಪಿಸಿದ್ರು, ಯಾವ್ದು ಸತ್ತದ ಅಂದರೆ ಮೊದಲು ಹೋಗ್ಬಿಡ್ತಿದ್ರು. ಆ ಥರ ವ್ಯಕ್ತಿ. ಅವ್ರ ಕಡೆ ಕೇಳಿ ಬೆಳೆದಿದ್ದೆ. ನಾನು ಅದನ್ನು ನಡೆಸ್ತಿದ್ದೆ. ಕೆಲವು ತಕ್ಕ ಮಟ್ಟಿಗೆ ನಾನು ನಡೆಸ್ತಾ ಇದ್ದೆ. ಇಲ್ಲಿದ್ದಾಗ ಇಡೀ ಮಣ್ಣಾಗ ನಾನೇ ಇರಲಿಲ್ಲ. ಎಷ್ಟು ಭರವಸೆ ಮಾಡಿ ಇದೆ ಅಂದರೆ ನಾನೇ ನನ್ನ ತಂದೆ ತಾಯಿ ಇಡೀ ಮಣ್ಣಾಗಲಿಲ್ಲ. ಇಷ್ಟು ಮಧ್ಯದಲ್ಲಿ ನಾನು ನಮ್ಮ ಮನೆ ಟಚ್ಚಲ್ಲಿ ಬಂದೆ. 1.5 ವರ್ಷದಿದೆ. 1.5 ವರ್ಷ, 1 ವರ್ಷ ಮುಂತಿಗೆ ನಾನು ಬಂದೆ. ಟಚ್ಚಲ್ಲಿ ಬಂದುಬಿಟ್ಟು ಹಿಂಗೆ ಬರ್ತಾ ಇದ್ದೀನಿ ಅಂತ. ಅವಾಗೆಲ್ಲ ಏನಾದ್ರು ವಿಷಯ ಗೊತ್ತಾಯ್ತು, ಬೇಜಾರಾಯಿತು, ಬಂದೆ ನಾನು. ಅದೇ ಟೈಮಲ್ಲಿ ಸ್ವಲ್ಪ ದರ್ಶನ ಇಶ್ಯೂ ಬಂದಿತ್ತು. ನನ್ನ ಬಗ್ಗೆಯೂ ಅದರಲ್ಲಿ ಏನೋ ಬಂದಿತ್ತು. ಬಟ್ ನಾನು ಇದ್ದೀನಿ ಅಂತ ಹೇಳೋಕ್ಕಂತ ಬರಬೇಕಂದ್ರೆ ಅದೇ ಟೈಮಲ್ಲಿ ನನಗೆ ಕಿವಿ ಆಪ್ರೇಷನ್ ಆಗಿತ್ತು. ಅದು ಕಲ್ಚರ್ ಟೆಸ್ಟ್ ಮಾಡಿದ್ರೆ TB ಆಗಿತ್ತು ನನಗೆ. ಮತ್ತೆ ನಾನು 4 ತಿಂಗಳ ಬೆಡ್ ರೆಸ್ಟ್ ಹೋಗಬೇಕಾಯಿತು. 4 ತಿಂಗಳು ಫುಲ್ ಮೆಡಿಕೇಷನ್ ಇದೆ. ಅದೆಲ್ಲ ಕ್ಲಿಯರ್ ಆಯಿತು. ಥ್ರೋಟ್ ಆಪ್ರೇಷನ್ ಆಯಿತು, ಕಿಡ್ನಿ ಸ್ಟೋನ್ ಆಪ್ರೇಷನ್ ಆಯಿತು. ನನಗೆ 1 ಅಲ್ಲ 2 ಅಲ್ಲ, ಭಾಳ ಅನುಭವಿಸಿಬಿಟ್ಟೆ. ಅದಾದಮೇಲೆ ಸ್ವಲ್ಪ ಕ್ಲಿಯರಾಗಿ ನಂದು ಒಂದು ಕೇಸ್ ಇತ್ತು ಅರ್ಜುನ್ ಸರ್. ಅವ್ರಿಗೆ 2 ಚೆಕ್ ಕೊಟ್ಟಿದ್ದೆ ನಾನು, ಸೆಕ್ಯೂರಿಟಿ ಪರ್ಪಸ್ ಅಕೌಂಟ್ಸ್ ಪ್ರೇಮಬರ ಡಿಸ್ಟ್ರಿಬ್ಯೂಷನಲ್ಲಿ. ಆ 2 ಚೆಕ್ಕನ್ನು ಅವರು ಪ್ರೆಸೆಂಟ್ ಮಾಡಿದ್ರು, ಅದು ಬೋನಸ್ ಆಗಿತ್ತು. ಅದ್ರ ಮೇಲೆ ನನಗೆ ಸರ್ಚ್ ವಾರೆಂಟ್ ಇಶ್ಯೂ ಆಗಿತ್ತು. ನನ್ನ ವಿಷಯ ಗೊತ್ತಾಯಿತು. ಸೊ ನಾನು ಬೇಲ್ ತಗೊಳ್ಳೇಬೇಕಿತ್ತು. ನಾನು ನಮ್ಮ ಬ್ರದರ್ ಮೂಲಕ ಅವ್ರ ಲಾಯರ್ನ ಅಪ್ರೋಚ್ ಮಾಡಿ ಟ್ರೈ ಮಾಡಿದ್ವಿ. ಬಟ್ ಆಮೇಲೆ ಸ್ವಲ್ಪ ಏನೋ ಆಗಲಿಲ್ಲ. ಅದಾದಮೇಲೆ ನನಗೆ ಬೇಲ್ ತೊಗೊಂಡೆ. ಹೋದ ವರ್ಷ ಮೇ 29ಕ್ಕೆ ನಾನು ಬೇಲ್ ತೊಗೊಂಡೆ. ಫಸ್ಟ್ ಟೈಮ್ ನಾನು ಬೆಂಗಳೂರು ಬಂದಿದ್ದೆ. ಅವಾಗ ಬೆಂಗಳೂರು ಬಂದೆ ಆಫ್ಟರ್ 7 years ಆಗಿ ಬೇಲ್ ತೊಗೊಂಡೆ. ಬೇಲ್ ತೊಗೊಂಡಾದ್ಮೇಲೆ ಇಲ್ಲಿಲ್ಲ, ಮತ್ತೆ ಹೋದೆ. ದಿನಕರನ್ ಭೇಟಿ ಇದೆ. ನನ್ನ ಜೊತೆ ಆ ಥರ ಒಂದು ದಿನಕರ್ ಜೊತೆ ನಾನು ನೆಚ್ಚಿಗೆ ಒಡನಾಟ. ಅವನ ಜೊತೆ ನಾನು ನೆಚ್ಚಿಗೆ ಪಿಕ್ಚರ್ ಮಾಡಿರೋದು. ನಮ್ಮ ಒಳ್ಳೆ ಫ್ರೆಂಡ್ ಬೇರೆ. ಅವನು ಭೇಟಿ ಆದಮೇಲೆ ದರ್ಶನ್ ಸರ್ ಆವಾಗ ಊರಲ್ಲಿ ಇರಲಿಲ್ಲ, ಇಲ್ಲೇ ಇದ್ದರು. ಅವರು ಬೆಂಗಳೂರಿದ್ರು. ಅವ್ರಿಗೆ ಬೇಲ್ ಮೇಲೆ ಹೊರಗೆ ಬಂದಿದ್ದರು. ಮೀಟ್ ಆಗಲಿಲ್ಲ. ಅದು ಹಾಗೆ 3 ದಿನಕ್ಕೆ ಸರ್ ನಾನು ವಾಪಸ್ ಇನ್ನೊಂದು ವಾರ ದೇವಸ್ಥಾನಕ್ಕೆ ಹೋಗಿ ಬರಬೇಕಂತ ಹೋಗಿದ್ದೆ. 3 ದಿನಕ್ಕೆ ಸರ್ ನನಗೆ ಸ್ಟ್ರೋಕ್ ಆಯಿತು, ಪ್ಯಾರಾಲಿಸಿಸ್ ಆಯಿತು. 7 ತಿಂಗಳು ಮತ್ತೆ ಬಿಟ್ಟರೆ ಅಷ್ಟು. ನಾನು ಮೇ 29ಕ್ಕೆ ಬೇಲ್ ತೊಗೊಂಡಿದ್ದೀನಿ. ಅದಾದಮೇಲೆ 7 ತಿಂಗಳು ನಾನು ಮತ್ತೆ ಬಿಟ್ಟಷ್ಟು ಹೋದೆ. ಫುಲ್ ಫಿಸಿಯೋಥೆರಪಿ ಮಾಡಿಸ್ತೇನೆ. ನನಗೆ ವಾಪಸ್ ಬರಬೇಕು, ದುಡಿಬೇಕು ಅಂತ ಬಂದಿದ್ದೀನಿ. ಈ ಟೈಮಲ್ಲಿ ಹಿಂಗಾಗ್ಬಿಡ್ತಲ್ಲಪ್ಪ, ಈಗ ನನ್ನ ಇದನ್ನೇನು ಬರೆದ್ಬಿಟ್ಟಿಲ್ಲ ಅಂತ ಎಷ್ಟೋ ನಾನು ಅಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ.
ಮತ್ತು 7 ತಿಂಗಳು ಬೆಡ್ ರೆಸ್ಟ್, ಫಿಸಿಯೋಥೆರಪಿ ಅದು ಇದು ಮಾಡಿ, ಸ್ವಲ್ಪ ವಾಕಿಂಗ್ ಮಾಡಿ, ಸ್ವಲ್ಪ ವಿಲ್ ಪವರ್ ತಗೊಂಡು ಮತ್ತೆ ರೆಡಿಯಾದೆ ಸರ್. ರೆಡಿಯಾಗಿ ಬೆಂಗಳೂರಿಗೆ ಬಂದು ನಾನು ಏನು ಮಾಡಿದೆ ಈಗ ಒಂದೂವರೆ ತಿಂಗಳಿಂದ ಬಂದೆ ಬೆಂಗಳೂರಿನ. ನಾನು ಯಾರು ಪ್ರೆಸ್ ಮೀಡಿಯಾದಲ್ಲಿ ಯಾರೂ ಸಿಗಲಿಲ್ಲ. ಫಸ್ಟಿಗೆ ಸಿಗಬೇಕು ಅಂದ್ಕೊಂಡಿದ್ದೆ, ಸಿಗಲಿಲ್ಲ. ನಾನು ಒಬ್ಬ ಗುಡ್ ಫ್ರೆಂಡ್ ಹೇಳಿದ್ರು, ಇಲ್ಲ ನೀನು ಯಾರ ಹತ್ರ ದುಡ್ಡು ತೊಗೊಂಡಿದ್ಯಾ ಅವ್ರು ಮೊದಲು ಅಪ್ರೋಚ್ ಆಗೋದು, ಆಮೇಲೆ ಪ್ರೆಸ್ ಮೀಟ್ ಮಾಡೋದಿತ್ತು. ನನಗೆ ಆ ಮೂಮೆಂಟಲ್ಲಿ ಹಾಗೆ ಅನ್ನಿಸ್ತು, ಅವ್ರು ಹೇಳಿದ್ದು ಕರೆಕ್ಟ್ ಅನ್ನಿಸ್ತು. ನಾನು ಯಾರ ಹತ್ರ ದುಡ್ಡು ತೊಗೊಂಡಿದ್ದೀನಿ, ಇಷ್ಟರ ಮನೆಗೆ ಸರ್ 23 ಜನ ಇದ್ದಾರೆ, ಅಲ್ಲಿ ಒಬ್ಬರು ಇಬ್ಬರು ಸಿಕ್ಕಿಲ್ಲ ನನಗೆ. ಇಷ್ಟರ ಮನೆಗೂ ನಾನು ಹೋಗಿದ್ದೀನಿ ಸರ್, ಎಲ್ಲರ ಮನೆಗೂ ಹೋಗಿದ್ದೀನಿ. ನಾನು ಕೊಡ್ತೀನಿ, ಸ್ವಲ್ಪ ಕಾಲಾವಕಾಶ ಕೊಡಿ. ನಾನು ಸೋತಿದ್ದೀನಿ, ನಿಜ ಸತ್ತಿಲ್ಲ. ನಿಮ್ಮ ಕಣ್ಣು ಮುಂದೆ ಇರ್ತೀನಿ, ಏನೋ ದುಡಿತೀನಿ, ಎಷ್ಟಾಗ್ತಷ್ಟು ದಿವಸ ಪ್ರಯತ್ನ ಮಾಡ್ತೀನಿ. ನನಗೊಂದು ಅವಕಾಶ ಕೊಡಿ, ಬದುಕಕ್ಕೆ ಒಂದು ಅವಕಾಶ ಕೊಡಿ, ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸೋಕೆ ಒಂದು ಅವಕಾಶ ಕೊಡಿ ಅಂತ ಎಲ್ಲರದ್ದು ರಿಕ್ವೆಸ್ಟ್ ಮಾಡಿಕೊಂಡೆ. ಗೊತ್ತಿಲ್ಲ ಸರ್, ರಾಯರು ಎಲ್ಲರೂ ಹೃದಯದಲ್ಲಿ ಬಂದಿದ್ರು ಏನೋ ಗೊತ್ತಿಲ್ಲ, ಎಲ್ಲರೂ ಒಳ್ಳೆತನದಲ್ಲೇ ನನ್ನ ಕಳಿಸ್ಕೊಟ್ರು. ಎಲ್ಲರೂ ಟೀ ಕಾಫಿ ಎಲ್ಲ ಕುಡಿಸಿ, ಏನಾಗಲ್ಲ, ಒಳ್ಳೆ ಉದ್ದೇಶದಿಂದ ಬಂದಿದೆ, ಇನ್ನೇನು ₹1 ದುಡ್ಡು ತೊಗೊಂಡಿಲ್ಲ, ನನಗೆ ಗೊತ್ತು. ನೀನು ಕೊಡಬೇಕು ಅನ್ನೋ ಉದ್ದೇಶದಿಂದ ವಾಪಸ್ ಬಂದಿದ್ದಿಲ್ಲ, ಮನೆಯವರೆಗೂ ಹುಡ್ಕೊಂಡು ಬಂದಿದ್ದಿಲ್ಲ, ಅದೇ ಗ್ರೇಟ್. ನೀನು ಅರ್ಧ ಗೆದ್ದಂಗೆ ನೀವು ಹೋಗು, ನಾವೆಲ್ಲ ನಿನ್ನ ಸಪೋರ್ಟ್ ಇರ್ತೀವಿ, ನಿನ್ಗೆ ಆದ ಕೊಡು ಅಂತ ಎಲ್ಲರೂ ಒಂದೊಂದು ಥರ ಧೈರ್ಯ ಹೇಳಿ ಕಳಿಸಿದ್ರು. ಒಳ್ಳೆತನ ಹಿಂಗೂ ಇರುತ್ತೆ ಅಂತ ಗೊತ್ತಾಗಿದ್ದೆ ನಾನು ಇವನ್ನೆಲ್ಲ ಮೀಟ್ ಆದಾಗ. ಖುಷಿ ಆಯಿತು. ಎಲ್ಲರೂ ಮೀಟ್ ಆದಮೇಲೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಅಷ್ಟರಲ್ಲಿ ಮೊನ್ನೆ ಒಂದು ಯಾರೋ ಮೀಟ್ ಹಾಕೊಂಡು ಹೋದರೆ ಒಂದು ಸಿನಿ ಬಜೆಟ್ ಒಂದು ಕಡೆ ಬಂತು. ನಾನು ಅಷ್ಟೊತ್ತಿಗೆ ರೆಡಿಯಾಗಿದ್ದೆ. PR ಸರ್ ವೆಂಕಟೇಶ್ವರಿಗೆ ಫೋನ್ ಮಾಡಿದ್ದೆ ಮಂಗಳವಾರ ಬೆಳಿಗ್ಗೆ, ಅವ್ರ ಊರಲ್ಲಿ ಇರಲಿಲ್ಲ. ಬುಧವಾರ ಸಿಗ್ತೀನಿ ಅಂತಂದರು. ನಿನ್ನೆ ಸಿಕ್ಕು ಎಲ್ಲ ಮಾತಾಡಿ ಇವತ್ತು ಅರೇಂಜ್ ಮಾಡಿ ನಿನ್ನೆ ಹೇಳಿ ಬರ್ಕೋತೀನಿ ಸರ್. ನಾನು ಬೆಂಗಳೂರು ಬಿಡಬೇಕಾದ್ರೂ ಬರಲಿದೆ, ಇವತ್ತು ಬರಲಿಲ್ಲ. ನಿಮ್ಮೆಲ್ಲರೂ ಸಹಕಾರ ಬೇಕು, ಸಪೋರ್ಟ್ ಬೇಕು. ಸೋತಿದ್ದೀನಿ, ಇನ್ನೂ ಸತ್ತಿಲ್ಲ, ಏನೋ ಮಾಡ್ತೀನಿ, 100% ಮಾಡ್ತೀನಿ. ಇಷ್ಟೇ ನಾನು ನಿಮ್ಮ ಕಡೆ ಕಳ್ಕಳಿದ್ದೆ ಕೇಳ್ಕೊಂಡು ಸರ್. ನಾನು ಒಂದೇ ಬಿಸ್ನೆಸ್ ಮಾಡಿರಲಿಲ್ಲ, ಹೋಟೆಲ್ ಬಿಸ್ನೆಸ್ ಮಾಡಿದ್ದೆ, ವೈನ್ಸ್ ಬಿಸ್ನೆಸ್ ಮಾಡಿದ್ದೆ, ನಂದು ಸಾಫ್ಟ್ವೇರ್ ಕಂಪ್ನಿ ಮಾಡಿದ್ದೆ. ಎಲ್ಲದಕ್ಕೂ ಪ್ರೂಫ್ ಇದೆ, ಬೇಕಂದರೆ ಎಲ್ಲದಕ್ಕೂ ಪ್ರೂಫ್ ಇದೆ. ಪ್ಲಸ್ ಸ್ಯಾನಿಟರಿ ವೇರ್ಸ್ ಬಿಸ್ನೆಸ್ ಮಾಡಿದ್ದೆ. ಮತ್ತು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಒಂದೂ ಅಲ್ಲ ಸರ್, ತೆಲುಗು ಮಾಡಿದ್ದೀನಿ, ಕನ್ನಡನೂ ಮಾಡಿದ್ದೀನಿ. ನಾನು ಮೊದಲ ಸಲ ಫಿಲ್ಮ್ ಪ್ರೊಡ್ಯೂಸು ಮಾಡಿದ್ದೀನಿ, ಮದುವೆ ಅಂತ ಕರಿಯೊಳ್ಳಿ ಪಿಕ್ಚರ್ ಪ್ರೊಡ್ಯೂಸು ಮಾಡಿದ್ದೀನಿ. ಅದರಲ್ಲಿ ಒನ್ ಆಫ್ ದ ಪಾರ್ಟ್ ಪ್ರೊಡ್ಯೂಸರ್ ನಾನು ಮದುವೆ ಮತ್ತು ಜೋದೀಪ ಪ್ರೊಡಕ್ಷನ್ ಮಾಡಿ. ಎಲ್ಲ ನಾನು ಯಾವ ಕೈ ಹಿಡಿದಿಲ್ಲ ಸರ್, ಒಂದಿಷ್ಟು ಪಿಕ್ಚರ್ ಕೈ ಹಿಡಿದಿಲ್ಲ. ನಾನು ಹೇಳಿದ್ನಲ್ಲ ಸರ್, ನಾನು ಮುಂಚೆನೇ ಹೇಳಿದೆ, ನಂದು ಫೇಲ್ಯೂರ್ ಪರ್ಸೆಂಟೇಜ್ ಹೆಚ್ಚಿಗೆ ಆಯಿತು, ಪ್ರಾಫಿಟ್ ಪರ್ಸೆಂಟೇಜ್ ಕಡಿಮೆ ಆಗ್ತಿಲ್ಲ, ಹಿಟ್ಟಾಗಿರೋ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಅವೆಲ್ಲ ಸರಿದಾಗ ನಾನು ಸ್ವಲ್ಪ ಲಾಸಲ್ಲಿ ಹೆಚ್ಚಿಗೆ ಇದ್ದೆ. ಈ ಸಮಸ್ಯೆಯಲ್ಲಿ ಇದ್ರೆ ಈಗ ನಿಮಗೆ ಕಟ್ ಮಾಡಬೇಕು ಅನ್ನೋದಲ್ಲ, ಬಟ್ ಒಂದು ಸಣ್ಣ ಕುತೂಹಲ ಪ್ರಶ್ನೆ, ಆಗ ನೀವು ಅದನ್ನ ಬಗೆಹರಿಸ್ಕೊಂಡು ಸಾಲ್ವ್ ಮಾಡಕ್ಕೆ ಯಾಕಾಗಿಲ್ಲ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ದರ್ಶನ್ ಸರ್ ಸಾಹೇಬ್ ಬಗ್ಗೆ ಅಂತ ಮಾತಿರುತ್ತೆ ಸರ್. ದರ್ಶನ್ ಸರ್, ನಾನು ಐರಾವತ ಪಿಕ್ಚರ್ ನಡಿಬೇಕಾದ್ರೆ ದರ್ಶನ್ ಸರ್ ಇಲ್ಲೇ ಮನ್ಸಿನ ಶೂಟಿಂಗ್ ನಡೀತಾ ಇತ್ತು. ಒಂದು ಸಲ ಹೋದೆ, ನನಗೆ ಆವಾಗಲೇ ನನ್ನ ಆಗ 2015 ಅವಾಗ 5 ಕೋಟಿವರೆಗೂ ಇತ್ತು ಸರ್ ನನಗೆ. ಬಟ್ ನನಗೆ ಆ ಟೈಮಲ್ಲಿ ಅರ್ಜೆಂಟ್ ಗೊತ್ತಿಗೆ ಬಂದಿರೋ ಕಮಿಟ್ಮೆಂಟ್ 1 ಕೋಟಿವರೆಗೂ ಇತ್ತು. ನಾನು ಅನಿವಾರ್ಯವಾಗಿ ಆ 1 ಕೋಟಿ ಅಷ್ಟೇ ನಾನು ದರ್ಶನ್ ಸರ್ ಹತ್ರ ಹೋಗಿ ಫುಲ್ 5 ಕೋಟಿ ಅಂತ ಹೇಳಿಲ್ಲ. ನಾನು ಸರ್ 1 ಕೋಟಿ ಸರ್ 5 ಕೋಟಿ ಅಂತ ಇಮಿಡಿಯೇಟ್ ಕೊಟ್ಟರು ಸರ್, ಇಮಿಡಿಯೇಟ್ ಕೊಟ್ಟರು. ದರ್ಶನ್ ಸರ್ ಹೆಲ್ಪ್ ಮಾಡಿದ್ದಾರೆ. ಆದರೆ ಮತ್ತೆ ನಾನು ಮತ್ತೆ ಹೇಳಿದೆ, ನಾನು ಬಿಸ್ನೆಸ್ ಮಾಡೋಕ್ಕಂತ ಹೋದರೆ ನಾನು ಹೇಳಿದೆ, ನನ್ನ ಸ್ವಯಂಕೃತ ಅಪರಾಧಗಳು. ನಾನೇನು ಒಳ್ಳೆ ಸಾಕ್ಷಾರ ಸರ್, ನಾನೇನೋ ದುಡಿಬೇಕು ಮಾಡಬೇಕು ಅಂತ ಹೋದೆ, ತಪ್ಪು ಮಾಡಿದ್ದೀನಿ. ಸ್ವಯಂಕೃತ ಅಪರಾಧಗಳು ಆಗಿದೆ ನನಗೆ, ನಾನು ಆಗಿಲ್ಲ ಅಂತ ಹೇಳ್ತಾರೆ. ಈ ಮಧ್ಯದಲ್ಲಿ ಮತ್ತೆ ನಾನು ಲಾಸ್ ಆದೆ. ಮತ್ತೆ ಪದೇ ಸಾವಿರ ನಡೆದ್ರೆ ಸರ್ ನಾನು ಮತ್ತೆ ಹೋಗಿ ಇಲ್ಲಿ ಸರ್ ದರ್ಶನ್ ಸರ್ ಮುಖ ಎದ್ದು ಕೇಳೋ ಪರಿಸ್ಥಿತಿ ಇರಲಿಲ್ಲ ಸರ್. ಕೇಳಿದ್ರೆ ಹೆಲ್ಪ್ ಮಾಡ್ತೀನಿ, ಗೊತ್ತಿಲ್ಲ, ನಾನು ಹೋಗಲಿಲ್ಲ ಸರ್. ಇವತ್ತು ಯಾವ ದೇವ್ರ ಮುಟ್ಟಿ ಹೇಳಿ ಅಂತ ಹೇಳ್ತೀನಿ ಸರ್. ನನ್ನ ದರ್ಶನ್ ಸರ್ಗೆ ನಾನು ಹೊರಗೆ ಹೋಗೋ ವಿಷಯನೇ ಗೊತ್ತಿಲ್ಲ, ಹೊರಗಡೆ ಹೋಗೋ ವಿಷಯನೇ ಗೊತ್ತಿಲ್ಲ ಸರ್. ನಾನೇ ಹೋಗಿದ್ದು ಅಷ್ಟೇ. ಸಾಯ್ಬೇಕಂತ ಹೋಗೋಣ ಅಂತ ಹೇಳಿದ್ನಲ್ಲ ಸರ್, ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ. ಅವತ್ತು ಎಲ್ಲ ಇವತ್ತಿನವರೆಗೂ ಸರ್ ನನ್ನ ಬಗ್ಗೆ ಏನೇನು ಅಪವಾದಗಳು ಬಂದಿದ್ದಾರೆ. ನಾನು ಯಾವುದಕ್ಕೂ ಏನಿಲ್ಲ, ನಾನು ಏನು ಹೇಳ್ಬೇಕಂತ ಹೇಳಿ ತೂಗುದೀಪ ಪ್ರೊಡಕ್ಷನ್ ಆಗಲಿ, ತೂಗುದೀಪ ಡಿಸ್ಟ್ರಿಬ್ಯೂಷನ್ ನನ್ನ ಮಾತೃ ಸಂಸ್ಥೆ ಇದ್ದಾರೆ ಸರ್, ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಲ್ಲಿಂದ ನಾವು ಇದ್ದೀನಿ, ಅಲ್ಲಿಂದ ಸ್ವಲ್ಪ ನಾನು 4 ಪರಿಚಯ ಆಗಿದ್ದೀನಿ, ಹೆಸರು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಎಂದೂ ಅನ್ಯಾಯ ಮಾಡಿಲ್ಲ ಸರ್. ಯಾವುದೋ ಒಂದು ಡಿಸ್ಟ್ರಿಬ್ಯೂಷನಲ್ಲಿ ನನಗೆ ಹಿಂಗಾಗಿದೆ ಅಂತ ನನ್ನ ಮೇಲೆ ಅಪವಾದ ಬಂತು, ನಾನು ಮಾಡಿರಲಿಲ್ಲ ಸರ್. ಅದು ಯಾವುದೋ ಒಂದು ಬೇರೆ ಟೆಕ್ನಿಕಲ್ ಮಿಸ್ಟೇಕ್ ಆಗಿದ್ದು, ಅದು ನನ್ನ ಮೇಲೆ ಅಪವಾದ ಬಂತು. ನಾನು ₹1 ಯಾವುದು ತೊಗೋದಿಲ್ಲ ಸರ್, ಇನ್ಕ್ಲೂಡಿಂಗ್ ದರ್ಶನ್ ಸರ್. ದರ್ಶನ್ ಸರ್ ನಾನು ಕಷ್ಟ ಅಂತಲ್ಲ ಕೊಟ್ಟರೆ ದುಡ್ಡು ಬಿಟ್ಟರೆ ಬೇರೆ ಯಾವ ದುಡ್ಡು ತೊಗೋದಿಲ್ಲ ಸರ್.
ಪ್ರೇಮ ಬರ ಇಶ್ಯೂ ಐತೆ ಸರ್, ಅದು ಅದೇ ಘಟನೆ ಅಲ್ವಾ ನಿಮ್ಮನ್ನ ಇಲ್ಲ ಇಲ್ಲ, ಪ್ರೇಮ ಬರ ಒಂದೇ ಘಟನೆ ಅಲ್ಲ ಸರ್. ನನ್ನ ಪ್ರೇಮ ಬರೋದು ಸಣ್ಣ ಡಿಸ್ಟ್ರಿಬ್ಯೂಷನ್ ಅಷ್ಟೇ. ಆ ಪಿಕ್ಚರ್ ಮಾಡ್ತಾ ಇದ್ವಿ, ಪಿಕ್ಚರ್ ಚೆನ್ನಾಗಿ ಹೋಯ್ತು ಪ್ರೇಮ ಬರ. ಅರ್ಜುನ್ ಸರ್ ಭಾರಿ ಹೊಡೆಯವರು. ಬಟ್ ಏನಂತಂದರೆ ನನಗೆ ಅದಕ್ಕಿಂತ ಹೆಚ್ಚಿಗೆ ನನಗೆ ಔಟ್ಸೈಡ್ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಭಾಳ ಆಗಿದ್ದು, ಸ್ವಲ್ಪ ಆ ಪ್ರೆಷರ್ ಭಾಳ ಇತ್ತು. ಆ ಪ್ರೆಷರ್ ಆ ಮೂಮೆಂಟಲ್ಲಿ ಹೆಚ್ಚಿಗೆ ಬಂತು. ನಾನು ಅದೇ ಡಿಸ್ಟ್ರಿಬ್ಯೂಷನ್ ಆಗಲಿ ಅಷ್ಟೊತ್ತಿಗೆ ನಾನು ಕುದಿಗೆ ಬಂದುಬಿಟ್ಟಿದ್ದೆ. ನಾನು ಸಾಲ ಮಾಡಿ ನಾನು ಬೇರೆ ಕಡೆ ದುಡ್ಡು ಹುಟ್ಟಿದ್ರೆ ನಾನು ಇನ್ನೂ ಇರ್ತಿದ್ದೋ ಏನೋ ಗೊತ್ತಿಲ್ಲ ಸರ್. ನನಗೆ ದುಡ್ಡು ಹುಟ್ಟಲಿಲ್ಲ ಸರ್. ನನ್ನ ದುಡ್ಡು ನನ್ನ ರೇಂಜಿಗೆ ನಾನು ಎಲ್ಲಿ ಒಂದು ಪೇಪರ್ ಕೊಟ್ಟವನಲ್ಲ, ಒಂದು ಡಾಕ್ಯುಮೆಂಟ್ ಇಲ್ಲ, ಒಂದು ಆಸ್ತಿ ಮಾಡೋದನ್ನಲ್ಲ, ₹1 ಮನೆ ಮಾಡೋದನ್ನಲ್ಲ ಸರ್. ಇನ್ನೊಂದು ಸ್ವಲ್ಪ ಯಾರು ಕೊಟ್ಟಿದ್ದು ಇರ್ತಿದ್ದೋ ಏನೋ ಗೊತ್ತಿಲ್ಲ, ಇನ್ನೊಂದು ವರ್ಷ ಆದಮೇಲೆ ಹೋಗಿದ್ದೋ ಏನೋ ಗೊತ್ತಿಲ್ಲ. ಆದರೆ ಅವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ಕುದಿಗೆ ಬಂದುಬಿಟ್ಟಿತ್ತು. ನಾನು ಆ ಡಿಸಿಷನ್ ತೊಗೊಳ್ಳೇಬೇಕಾಗಿತ್ತು. ನಿಮ್ಮ ಈ ಒಂದು ಪ್ರಕರಣ ದರ್ಶನ್ ಅವರು ಮತ್ತೆ ಧ್ರುವ ಅವರ ನಡುವೆ ಮನಸ್ತಾಪಕ್ಕೂ ಕಾರಣ ಆಯಿತು ಅನ್ನೋ ಒಂದು ವಿಚಾರ. ನಿಮ್ಮ ಈ ಒಂದು ಪ್ರಕರಣ ದರ್ಶನ್ ಅವರು ಮತ್ತೆ ಧ್ರುವ ದೇವರಾಣಿ ಇದೆ ನನಗೆ ಗೊತ್ತಿಲ್ಲ ಸರ್. ಇದು ಏನು ನಾನು ಹೋದ್ಮೇಲೆ ನಡೆದ ವಿಷಯ ಸರ್. ನನಗೇನು ಗೊತ್ತಿಲ್ಲ ಸರ್. ದೇವರಾಣಿ ನಾನು ಹೋದ್ಮೇಲೆ ಆಗಿದ್ದು ಸರ್. ಏನೇನಾಗಿದೆ ಅಂತ ಗೊತ್ತಿಲ್ಲ ಸರ್. ಪ್ರೇಮ ಬರಹ ಅಂತ ಪ್ರಕರಣದಿಂದ ಅವ್ರ ನಡುವೆ ಒಂದು ಸ್ವಲ್ಪ ಬಿರುಕು ಆಯಿತು ಅನ್ನೋದು. ಅಲ್ಲ ಕರೆಕ್ಟ್, ಬಟ್ ಅದು ಏನಾಗಿದೆ ಏನು ಅಂತ ನನಗೆ ಗೊತ್ತಿಲ್ಲ. ನಾವು ತಿಳ್ಕೊಬೇಕು ಸರ್. ಅದು ನಿಜವಾಗ್ಲೂ ನನಗೆ ಗೊತ್ತು. ನನ್ನ ಆಪ್ಷನ್ಸ್ ನಡೆದವು ಸರ್, ಅದು ನನಗೆ ಗೊತ್ತಿಲ್ಲ. ಇಲ್ಲ, ಈ ಪ್ರೇಮ ಬರ ಡಿಸ್ಟ್ರಿಬ್ಯೂಷನ್ ಮಾಡೋ ಅಂತ ಹೇಳಿದೆ ದರ್ಶನ್ ಸರ್. ಅಲ್ಲ ಹೇಳಿ ಅಲ್ಲ ಸರ್, ಹೇಳ್ತೀನಿ ಅದನ್ನು ಹೇಳ್ತೀನಿ. ನಾನು ದರ್ಶನ್ ಸರ್ ಕುರುಕ್ಷೇತ್ರ ಪಿಕ್ಚರ್ ಮಾಡ್ತಾಯಿದ್ರು ರಾಮೋಜಿ ಫಿಲ್ಮ್ ಸಿಟಿ. ಒಂದಿನ ರಾತ್ರಿ 10:30 ನನಗೆ ಫೋನ್ ಮಾಡಿದ್ರು. ಅಲ್ಲಿಂದ ಫೋನ್ ಮಾಡಿದ್ರು. ಮೊದಲು ಸೀನಿಯರ್ ಅವರು ಸೀನಿಯರ್ ಅಂತಾರೆ ಅರ್ಜುನ್ ಸರ್ ಅವರಿಗೆ ಸೀನಿಯರ್ ಕಳಿಸ್ತೀನಿ, ಭೇಟಿಯಾಗು, ಅವ್ರದ್ದು ಪ್ರೇಮ ಬರ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಏನೇ ಮಾಡಬೇಕು ಅಂತ. ದರ್ಶನ್ ಸರ್ ಹೇಳಿದ್ಮೇಲೆ ನಾನು ಇಲ್ಲಕ್ಕಾಗ ಅವ್ರದೇ ಬ್ಯಾನರ್, ಅವ್ರದೇ ಪ್ರೊಡಕ್ಷನ್, ನಾನು ಮೂವ್ ಅಂತಂದೆ ಸರ್. ನಾನು ಅದೇ ಟೈಮಲ್ಲಿ ಲೈಫ್ ಜೊತೆ ಒಂದು ಸೆಟಿ ಅಂತ ಪಿಕ್ಚರ್ ಮಾಡ್ತಿದ್ದೆ, ದಿನಕರ್ ಡೈರೆಕ್ಷನ್. ನಾನು ಕೋ ಡೈರೆಕ್ಟರ್, ಸಮೃದ್ಧಿ ಮಂಜುನಾಥ್ ಪ್ರೊಡ್ಯೂಸರ್ ಅಂತ. ನಾನು ಆಳ್ವಾ ಮನೆಯಲ್ಲಿ ಅಲ್ಲಿ ಮಾನ್ಯತಾ ಹತ್ರ ಶೂಟಿಂಗ್ ನಡೀತಾಯಿತ್ತು. ಅಲ್ಲಿ ಅರ್ಜುನ್ ಸರ್ ಅವರು ಏರ್ಪೋರ್ಟ್ಲಿಂದ ಅಲ್ಲಿ ಮಾತಾಡೋದು ಭೇಟಿಯಾಗಿ ಅಲ್ಲಿ ಒಂದು ಕಡೆ ಶೂಟಿಂಗ್ ಸ್ಪಾಟಲ್ಲಿ ಸ್ವಲ್ಪ ಈಸರ್ ಟೈಮಲ್ಲಿ ಮಾತಾಡಿದೆ. ಇಲ್ಲ ಮನು ಇದು ಮಾಡು ನೀನು ಮಾಡು ಅಂತ ಪ್ಲ್ಯಾನ್ ಮಾಡಿದ್ದೆ. ಅಲ್ಲೇ ಮಾಡಿದ್ವಿ ಆಳೋ ಮನೆಯಲ್ಲಿ. ಅಲ್ಲಿಂದ ಅವರು ನನಗೆ ನಂಬಿಕೆ ಇಟ್ಟು ಹೋದರು. ನಾನು ಮಾಡಿದ್ದೆ ಸರ್. ಪಿಕ್ಚರ್ ಭಾಳ ಚೆನ್ನಾಗಿ ಹೋಯಿತು. ಹಂಗಿಲ್ಲ, ಪಿಕ್ಚರ್ ನಾನು ದುಡ್ಡು ಕೊಟ್ಟು ತೊಗೊಂಡಿಲ್ಲ ಸರ್. ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಆ ಥರ ವರ್ಕ್ ಆಗಲ್ಲ. ಒಬ್ಬೊಬ್ಬ ಒಂದೊಂದು ಡಿಸ್ಟ್ರಿಬ್ಯೂಷನ್ಗೆ ನಾನಾ ವೆರೈಟಿ ಇದ್ದಾವೆ. MG ಅಂತ ಇದೆ, ಮಿನಿಮಮ್ ಗ್ಯಾರಂಟಿ ಅಂತ ಇದೆ, NRI ಅಂತ ಇದೆ, ಅಡ್ವಾನ್ಸ್ ಅಂತ ಇದೆ, ಔಟ್ ರೇಟ್ ಅಂತ ಇದೆ. ಹಾಗೆ ಕಮಿಷನ್ ಬೇಸ್ ಮೇಲೆ ಮಾಡೋ ಡಿಸ್ಟ್ರಿಬ್ಯೂಷನ್ ಬೇರೆ 5-6 ವೆರೈಟಿ ಇದೆ ಸರ್. ನಾನು ತೊಗೊಂಡಿದ್ದು ಕಮಿಷನ್ ಬೇಸ್ ಮೇಲೆ. ನಾನು ₹1 ಅವ್ರು ಕಡೆ ಇಸ್ಕೊಂಡಿಲ್ಲ. 2 ಕೋಟಿ ಆಗೇ ಇಲ್ಲ ಸರ್. ಈಗ 2 ಕೋಟಿ ನೀವು ಚೆಕ್ ಮಾಡಿ ಸರ್. 2 ಕೋಟಿ 1 ಕೋಟಿ. ಹಾಂ ಹೇಳಿ ಸರ್. ಈಗ ಇಲ್ಲ ನಾನು ಹೇಳ್ತೀನಿ, ದರ್ಶನ್ ಸರ್ ಹೇಳಿದ್ರು ಪ್ರೇಮ ಬರ ಡಿಸ್ಟ್ರಿಬ್ಯೂಷನ್ ಆಯಿತು, ಚೆನ್ನಾಗೂ ಮಾಡಿದೆ, ಎಲ್ಲನೂ ನಡೀತಾ ಇತ್ತು. ನಂದು ಬೇರೆ ಔಟ್ಸೈಡ್ ಪ್ರೆಷರ್ಗಳು ಭಾಳ ಆಗಿದ್ದರಿಂದ ನಾವು ಹೋದೆ. ಪ್ರೇಮ ಬರಗೋಸ್ಕರ ಅಲ್ಲ ಸರ್, ಈಗೂ ಹೇಳ್ತೀನಿ. ಪ್ರೇಮ ಬರ ಡಿಸ್ಟ್ರಿಬ್ಯೂಷನ್ ಮಾಡಿದೆ, ಇದು ಕೋರ್ಟಲ್ಲಿದೆ, ಹೆಚ್ಚಿಗೆ ಮಾತಾಡಬಾರ್ದು. ಆದರೂ ದೇವ್ರ ಮೇಲೆ ಭಾರ ಹಾಕಿ ಹೇಳ್ತೀನಿ ಅಷ್ಟೇ. ಏನು ನಡೀತು ಅಂತ ಹೇಳ್ತೀನಿ. ಪ್ರೇಮ ಬರ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಅದರ ಪೋಸ್ಟರ್ದ ಎ ಟು ಜೆಡ್ ಅದರದ್ದು ಎಕ್ಸ್ಪೆನ್ಸ್ ನಾನೇ ನೋಡ್ಕೊಟ್ಟೆ ಸರ್. ₹1 ಅರ್ಜುನ್ ಸರ್ ಕಡೆ ಇಸ್ಕೊಟ್ಟಿಲ್ಲ, ₹1 ಇಸ್ಕೊಟ್ಟಿಲ್ಲ ಸರ್. ಹೋಲ್ ಪ್ರಿಂಟು, ಪಬ್ಲಿಸಿಟಿ, ಅದು ಇದು ಫೋಕ್ಯೂ ಎಲ್ಲ ನಾನೇ ₹1. ಟೋಟಲ್ 1 ಕೋಟಿ ಚಿಲ್ಲರ ಕಲೆಕ್ಷನ್ ಆಯ್ತು ಸರ್. ಓಪನ್ ಆಗಿ ಹೇಳ್ತೀನಿ ಸರ್, ಇದು ಕೋರ್ಟಲ್ಲಿದೆ, ಆದರೂ ಹೇಳಬಾರ್ದು. ದೇವ್ರ ಮೇಲೆ ಭಾರ ಹಾಕಿ ಹೇಳ್ತೀನಿ. 1,15,20 ಲಕ್ಷ ಕಲೆಕ್ಷನ್ ಆಯ್ತು ಸರ್. ನನಗೆ ಮಾಡ್ತಿದ್ದೀನಿ, ಫಿಗರ್ ಮಾಡ್ತಿದ್ದೀನಿ ಅಷ್ಟು ನಿಯರ್ ಬೈ. ಅದನ್ನು ಒಂದು ಎಕ್ಸ್ಪೆನ್ಸ್ ಅದೆಲ್ಲ ತೆಗೆದುಬಿಟ್ಟು ನಾನು ಎಕ್ಸ್ಪೆನ್ಸ್ ಮಾಡ್ತಾರೆ, ಎಕ್ಸ್ಪೆನ್ಸ್ ನಾನೇ ಕೊಡಬೇಕು. ಎಕ್ಸ್ಪೆನ್ಸ್ ಅದೆಲ್ಲ ತೆಗೆದುಬಿಟ್ಟು ಅವ್ರು ಕೊಡಬೇಕಾಯ್ತು 47-48 ಲಕ್ಷ ಸರ್. 50 ಲಕ್ಷ ಹೆಚ್ಚು ಕಡಿಮೆ ನಿಯರ್ ಬೈ 15 ಡೇಸ್. ನಾನು ಅವ್ರಿಗೆ ಇನ್ನೂ ಅದು ಅಕೌಂಟ್ ಪಿಕ್ಚರ್ ಸೆಟಲ್ಮೆಂಟಲ್ಲಿತ್ತು. ಅಂದರೆ ಇನ್ನೂ ಫುಲ್ ಸೆಟಲ್ಮೆಂಟ್ ಆಗಿರಲ್ಲ, ಯಾಕಂದರೆ ಪಿಕ್ಚರ್ ಇನ್ನೂ ರನ್ನಿಂಗಲ್ಲಿತ್ತು. ನಾನು ಊರು ಬಿಡಬೇಕಾದ್ರೆ ಇನ್ನೂ ರನ್ನಿಂಗಲ್ಲಿ ಪಿಕ್ಚರ್, ಇನ್ನೂ ಥಿಯೇಟರ್ ಕೆಲವು ಥಿಯೇಟರಲ್ಲಿ ಓಡ್ತಾ ಇತ್ತು. ಪಿಕ್ಚರ್ ಯಾವಾಗ ಸೆಟಲ್ಮೆಂಟಿಗೆ ಬರುತ್ತೆ ಅಂತಂದರೆ ಎಲ್ಲ ಮುಗಿದ ಮೇಲೆ. ನಂದು ಅವಾಗ ಒಂದು 5-6 ವಾರ ಇತ್ತು. 5-6 ವಾರದ ಅಕೌಂಟ್ ಕೊಟ್ಟಿದ್ದೆ ಅವ್ರಿಗೆ ಅಷ್ಟೇ. 5-6 ವಾರದ ಅಕೌಂಟ್ಸ್ ಕೊಟ್ಟಿದ್ದೆ. ಅದರಲ್ಲಿ 1 ಕೋಟಿ ಅಷ್ಟು ಆವಾಗ ಲೆಕ್ಕದಲ್ಲಿ 120 ಎಷ್ಟು ಕೊಡಬೇಕಾಗಿತ್ತು ನಾವು ಟೋಟಲ್. ಅದರಲ್ಲಿ 67 ಲಕ್ಷ ಎಷ್ಟು ನಾನು ಎಕ್ಸ್ಪೆನ್ಸ್ ಮಾಡಿದ್ದೆ. ಕಟ್ ಮಾಡಿದರೆ ಒಂದು 48-49 ಲಕ್ಷ ಅವ್ರಿಗೆ ನಾನು ಕೊಡಬೇಕಾಗಿತ್ತು. ಇದು ಓವರ್ ಆಲ್ ಫ್ಯಾಕ್ಟ್ ಸರ್.
ಅವ್ರ ಹತ್ರ ನಾನು ನಮ್ಮ ಆಫೀಸಲ್ಲಿ ದೀಪಕ್ ಅಂತ ಇದ್ದಾರೆ, ನನ್ನ ಅಷ್ಟೇ ನನ್ನ ಅಕೌಂಟ್ಸ್ ಎಲ್ಲ ನೋಡ್ಕೊತಿದ್ರು. ಅವರು ನನಗೆ ಅಕೌಂಟ್ಸ್ ಎಲ್ಲ ಮಾಡಿಟ್ಟಿದ್ರು. ಅವರೇ ಯಾವಾಗಲೂ ನನ್ನ ಅಕೌಂಟ್ಸ್ ನೋಡ್ಕೊಂಡಿದ್ರು, ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಕಲೆಕ್ಷನ್ ವೀಕ್ಲಿ ಸ್ಟೇಟ್ಮೆಂಟ್ ಅವೇ ಮಾಡ್ತಾಯಿದ್ರು. ನಾನು ಅದನ್ನು ಒಯ್ದುಬಿಟ್ಟು ಅವ್ರಿಗೆ ಅವತ್ತು ದೀಪಕ್ಕೆ ನಮ್ಮದು ಮಾಡಿಬಿಟ್ಟು ನನಗೆ ನಾನು ಕೊಟ್ಟರು ಅದನ್ನು ಅಕೌಂಟಿಂಗ್ ಎಲ್ಲ ಮಾಡಿದ್ದೀನಿ ಸರ್, ಪ್ರೇಮರ್ ಬಂದು ಅಕೌಂಟ್ಸ್ ಮಾಡಿದ್ದೀನಿ, ಇದೇವರೆಗೂ ಏನಾಗಿದೆ ಇದನ್ನು ನೋಡ್ಕೊಳ್ಳಿ ಸರ್, ಕ್ರಾಸ್ ಚೆಕ್ ಮಾಡಿ ಅಂತಂದರು. ನಾನು ಆ ಟೈಮಲ್ಲಿ ಯಾವುದು ಫೈನಾನ್ಷಿಯಲ್ ಟ್ರಬಲ್ ಇದ್ದಿದ್ದೆ, ನಾನು ಕ್ರಾಸ್ ಚೆಕ್ ಮಾಡೋಕ್ಕೆ ಆಗಲಿಲ್ಲ. ಇಟ್ಸ್ ಮೈ ಮಿಸ್ಟೇಕ್. ಅದರಲ್ಲಿ ನಾನು ಕ್ರಾಸ್ ಚೆಕ್ ಮಾಡೋಕ್ಕಾಗಿ ಅವ್ನು ಮಾಡೋದ ದೀಪಕ್ ಚೆನ್ನಾಗಿ ಮಾಡಿ ಎಲ್ಲ ಪಿಕ್ಚರು ಅವನು 10 ವರ್ಷದಿಂದ ನನ್ನ ಜೊತೆ ಇರ್ತಾನೆ, ಚೆನ್ನಾಗಿ ಮಾಡಿರ್ತಾನೆ ಅವ್ನು ನಂಬಿಕೆ ಮೇಲೆ. ಅದರೇ ಸ್ಟೇಟ್ಮೆಂಟ್ ಹೋಗಿಬಿಟ್ಟು ಅರ್ಜುನ್ ಸರ್ಜಾ ಅವ್ರ ಮನೆಗೆ ಒಯ್ದುಕೊಟ್ಟೆ. ಇಲ್ಲ ಕೋರಮಂಗಲದಲ್ಲಿ ಓರಾಕಲ್ ಬಾಜುಕ್ ಅವ್ರ ಮನೆ ಇದೆ, ಅಲ್ಲಿ ಒಯ್ದುಕೊಟ್ಟೆ. ಕೊಟ್ಟ ತಕ್ಷಣ ಅವರು 2 ದಿನ ಬಿಟ್ಟು ಮಾತಾಡೋಣ ಅಂತಂದರು. ಅವರೆಲ್ಲ ಅರ್ಜೆಂಟ್ ಇದ್ದರು. 2 ದಿನ ಆಮೇಲೆ ಬಂದೆ. 2 ದಿನ ಆಮೇಲೆ ಫೋನ್ ಮಾಡಿದ್ರು, 2 ದಿನ ಆದಮೇಲೆ ಮಲ್ಲು ಒಂದ್ಸಲ ಬನ್ನಿ ಕಾಣ್ಬೇಕು ನಿಮ್ಮ ಅಂತ ಹೋದೆ ಅವ್ರ ಮನೆಗೆ. ಅದೇ ಜಾಗಕ್ಕೆ ಹೋದೆ. ಧ್ರುವ ಸರ್ಜಾ ಅವರು ಕೂತಿದ್ರು, ಅರ್ಜುನ್ ಸರ್ಜಾ ಸರ್ ಇದ್ರು, ಎಲ್ಲರೂ ಕೂತಿದ್ರು. ಅವರು ಒಂದಿಷ್ಟು ಪೆನ್ಸಿಲ್ ತೊಗೊಂಡು ಒಂದಿಷ್ಟು ಮಾರ್ಕ್ ಮಾಡಿದ್ರು. ಅದರಲ್ಲಿ ಒಂದು 3-4 ಮಿಸ್ಟೇಕ್ ಆಗಿದೆ. ಬಿಟ್ಟು ಇಷ್ಟೇ ನಡೆದದ್ದು. 3-4 ಮಿಸ್ಟೇಕ್ ಆಗಿದೆ. ಒಂದು ಯಾವುದೋ ಒಂದು ಥಿಯೇಟರ್ 55,000 ಇದ್ದು 60,000 ಆಗಿತ್ತು. ಯಾವುದೋ ಒಂದು ಥಿಯೇಟರ್ ಮಾಡಿ 65,000 ಇದ್ದು 55,000 ಆಗಿತ್ತು. ಹಿಂಗೆ ಒಂದು ಪ್ಲಸ್ ಆಗಿತ್ತು, ಒಂದು ಮೈನಸ್ ಆಗಿತ್ತು. ಅವರು ನನಗೆ ಅವ್ರು ಪೆನ್ಸಿಲ್ಲೇ ಅವನು ಯಾರೋ ಬೇರೆ ಒಬ್ಬರ ಜೊತೆ ಇಟ್ಕೊಂಡ್ಬಿಟ್ಟು ಅವರೆಲ್ಲ ಕ್ರಾಸ್ ಚೆಕ್ ಮಾಡಿದಾಗ ಅವ್ರಿಗೇನೋ ಡೌಟ್ ಬಂದಿದೆ. ಅದರಲ್ಲಿ ಟೋಟಲ್ ಎಲ್ಲ ಸೇರಿ 60,000ದಿಂದ 1,00,000 ಡಿಫ್ರೆನ್ಸ್ ಬಂದಿದ್ದು ನಿಜ ಒಪ್ಕೋತೀನಿ ನಾವು. ಆದರೆ ಅದು ನನ್ನ ನಜರಿಗೆ ಬೀಳಾರ್ದಂಗೆ ಆಗಿರೋ ಮಿಸ್ಟೇಕು ನಮ್ಮ ದೀಪಕ್ ಮೇಲೆ ನಾನು ನಂಬಿದೆ. ದೀಪಕ್ ಕ್ರಾಸ್ ಚೆಕ್ ಮಾಡೋದು ನನಗೆ ಹೇಳಿದ, ನಾನು ಕ್ರಾಸ್ ಚೆಕ್ ಮಾಡಿಲ್ಲ, ಅದನ್ನೇ ಒಂದು ಆ್ಯಸ್ ಇಟ್ ಇಸ್ ಕೊಟ್ಟೆ. ಅಲ್ಲಿ ಆಗಿರೋ ಮಿಸ್ಟೇಕಲ್ಲಿ 60,000-70,000 ಮ್ಯಾಕ್ಸಿಮಮು ಇದೀಗ 1 ಲ್ಯಾಕ್ ಆಗಿರೋ ಸರ್ ಅಷ್ಟೇ ಮಿಸ್ಟೇಕ್. ಅಲ್ಲಿ ಪ್ಲಸ್ಸು ಇದೆ ಮೈನಸ್ಸು ಇದೆ. ಹಂಗೆ ನೋಡೋಕ್ಕಾದ್ರೆ 60,000 ಅಷ್ಟೇ ಸರ್ ಆಗಿದೆ. ಅವರು ಏನಂದರು, ಇಲ್ಲ ಇದನ್ನ ದರ್ಶನ್ ಸರ್ ಹೇಳ್ತೀನಿ, ಭಾಳ ಇದರಲ್ಲಿ ಏನೋ ಬೇರೆ ಕಾಣ್ತಾ ಇದೆ ನನಗೆ. ಅದು ಇಲ್ಲ ಸರ್, ಏನೂ ಇಲ್ಲ ಅಂತ. ನನಗೆ ಅವತ್ತು ನಾನು ಎಷ್ಟು ಇವತ್ತಲ್ಲ ಸರ್ 25 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಇನ್ನೂ ನಾನು ಕೈಲಿ ಕಳ್ಕೊಂಡಿದ್ದೀನಿ. ಎಷ್ಟೋ ಜನರ ಚೆಕ್ ನನ್ನ ಹತ್ರ ಇದ್ದಾವೆ. ನಾನು ಈ ಥರ ಮಾಡೋದನ್ನಲ್ಲ ಸರ್, ನಂಬಿ ಅಂದೆ. ಅವರು ಇಲ್ಲ ಇದ್ರಲ್ಲಿ ಏನೂ ಆಗಿದೆ ಅಂತ ಅವ್ರು ಏನು ಅನ್ನಲಿಲ್ಲ ನನಗೆ, ಪಾಪ ಅನ್ನಲಿಲ್ಲ. ಹೇಳ್ತೀನಿ ಸರ್, ಆಯಿತು ಸರ್, ನನಗೆ 1 ವಾರ ಟೈಮ್ ಕೊಟ್ಟಿದ್ದೀನಿ, ನಾನು ರೆಕ್ಟಿಫೈ ಮಾಡಿಕೊಡ್ತೀನಿ ಅಂತ. ಅದನ್ನೆಲ್ಲ ರೆಕ್ಟಿಫೈ ಮಾಡಿಬಿಟ್ಟು ಆ್ಯಕ್ಚುಲಿ ಕೊಡಬೇಕಾಗಿದ್ದು ಅದಾದಮೇಲೆ 1,00,000 2 ಲಕ್ಷ ಅಷ್ಟೇ ಇರಿದ್ರೆ ಕರೆಕ್ಷನ್ ಕೊಡಬೇಕಾಗಿತ್ತು. ನಾನು ಅವರು ಒತ್ತಾಯಕ್ಕೆ ನಾನು ಒಂದು 4-5 ಲಕ್ಷ ಅದನ್ನು ನನ್ನ ಕೈಯಿಂದನೇ ಹೋದ್ರೆ ಚಿಂತೆ ಇಲ್ಲ ಅಂತ ನಾನು ಏನೋ ಒಂದು ರೌಂಡ್ ಫಿಗರ್ ಮಾಡಿ ಅವ್ರಿಗೆ ಕೊಟ್ಟೆ. ಅದನ್ನು ಕೊಟ್ಟ ಮೇಲೆ ಅವರು ದುಡ್ಡು ಕೊಡೋದು ಇಮಿಡಿಯೇಟ್ ಅಂತ ದುಡ್ಡಿಗಿಲ್ಲ. ಆ ದುಡ್ಡಿಗೆ ಎನ್ ಕುಮಾರ್ ಅವ್ರ ಹತ್ರ ಇತ್ತು. ಎನ್ ಕುಮಾರ್ ಅವರು ನಂಬರ್ ಆಫ್ ಥಿಯೇಟರ್ ಸೆಟಪ್ ಮಾಡ್ತಿದ್ರು. 45 ಲಕ್ಷ ಅವ್ರ ಹತ್ರ ಇದೆ. ಟಿವಿ ಡೇಟ್ ಈ ಮುಂದೆ ಕೂತೀವಿ, ಇವತ್ತು 45 ಲಕ್ಷ ಅಲ್ಲೇ ಇದೆ. 45 ಲಕ್ಷ ಎನ್ ಕುಮಾರ್ ಅವ್ರ ಹತ್ರ ಇದೆ. ಇನ್ನೊಂದಿಷ್ಟು ಥಿಯೇಟ್ರು ಸಣ್ಣ ಪುಟ್ಟ 1 ಲಕ್ಷ 2 ಲಕ್ಷ ಹೋಗಿ ಬರೋಕ್ಕೆ ಎಲ್ಲ ಸರ್. ನಾನು ಅರ್ಜುನ್ ಸರ್ ಕೊಡಬೇಕಾಗಿತ್ತು 50 ಲಕ್ಷ ಇನ್ನೂ ಮಾರ್ಕೆಟಲ್ಲೇ ಇದೆ ಸರ್. ನಾನು ಇನ್ನೂ ದುಡ್ಡು ಮುಟ್ಟಿಲ್ಲ. ಎನ್ ಕುಮಾರ್ ನನಗೆ ಚಕ್ರವರ್ತಿ ಪಿಕ್ಚರ್ ಮಾಡಬೇಕಾದಾಗ 20 ಲಕ್ಷ ಸಾಲ ಕೊಟ್ಟಿದ್ರು. ನಾನು ಇಲ್ಲಾಂದಮೇಲೆ ಅವ್ರ ಹತ್ರ ವಜಾ ಹಾಕೊಂಡಿರ್ತಾರೆ ಅಷ್ಟೇ. ಬಟ್ ಪ್ರೇಮಬಾರ ಪಿಕ್ಚರ್ ಹಾಯಿಸ್ಕೊಂಡಿಲ್ಲ ಅವ್ರ ಕಡೆ. ಇಲ್ಲಾಂದರೆ ನಾನು ಈಗ ಊರು ಬಿಟ್ಟು ಹೋದ್ಮೇಲೆ ಆಟೋಮೆಟಿಕ್ಲಿ ವಜಾ ಹಾಕೊಂಡಿರ್ತಾರೆ. ನಾನು ಏನು ಕೇಳೋಕ್ಕಾಗಿಲ್ಲ, ಹೋಗಿ ಅವ್ನು ಕೇಳಬೇಕು, ಕೊಡೋಲ್ಲ. ನಾನೇ ಇನ್ನೂ 25 ಲಕ್ಷ ಕೊಡಬೇಕಾಗಿದೆ. ಇಲ್ಲಪ್ಪ ನಾನು ಲಾಸ್ ಆಗಿದೆ ಕೊಡಪ್ಪ ಅಂತ ನಾನು ಏನು ಮಾಡೋಣ ಅಂತ ಈ ಥರ ಆಗಿದೆ ಸರ್.